सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇ. ಪಂಚಪ್ರೇತಾಸನಾಸೀನ ಅನ್ನುವ ನಾಮದಿಂದ ನಾವು 9ನೆಯ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ 8 ಅಧ್ಯಾಯಗಳನ್ನ ಮಾಡ್ಕೊಂಡಿದ್ದೇವಲ್ಲ, ಆ 8 ಅಧ್ಯಾಯಗಳನ್ನ ಒಂದು ಸಲಿ 8 ಅಧ್ಯಾಯಗಳಲ್ಲಿ ನಾವು ಏನು ತಾಯಿಯ ಸ್ವರೂಪವನ್ನ ಭಾವಿಸ್ಕೊಂಡ್ವಿ ಅನ್ನೋದನ್ನ ಮನನ ಮಾಡಿಕೊಂಡಾಗ ತಾಯಿಯ ಪರಿಪೂರ್ಣ ಒಂದು ತತ್ವವನ್ನ, ತಾಯಿಯ ಪರಿಪೂರ್ಣ ಭಾವವನ್ನ ನಾವು ತಗೊಂಡಾಗಿದೆ. ಈಗ ಅದನ್ನ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ತಾ, ಯಾವ ಪರಮಾತ್ಮ ತಾನು ಸೃಷ್ಟಿ ಮಾಡಿದ ಜೀವಿಗಳ ಮೇಲೆ ಅಪಾರವಾದ ಕರುಣೆಯನ್ನು ಹೊಂದಿದ್ದಾನೆ ಅಂತ ನಾವು ಹೇಳಿಕೊಂಡಿದ್ದೇವೋ, ಆ ಪರಮಾತ್ಮ ಅಥವಾ ಆ ಪರಬ್ರಹ್ಮ ವಸ್ತು ಋಣ ಅನ್ನುವುದರಲ್ಲಿ ಜೀವಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಜೀವಿಗಳನ್ನು ಸಲಹುವ ಋಣ ಪರಮಾತ್ಮನದು. ಆದ್ರಿಂದಲೇ ಅಲ್ಲಿ ಕರುಣೆ ಅನ್ನುವ ಶಬ್ದ ಇದೆ. ಹಾಗಾಗಿ ಆ ಪರಮಾತ್ಮ ನಾವು 180 ಶ್ಲೋಕದವರೆಗೆ ನಿಷ್ಠಾವಂತರಾಗಿ ಏಕಾಗ್ರ ಭಾವದಿಂದ ಹೇಳಲಾರೆವು ಅನ್ನೋದನ್ನ ತಿಳ್ಕೊಂಡೇ ಖಂಡಗಳನ್ನ ಮಾಡಿ ವಿಷಯ ಕೊಟ್ಟಿರೋದು. ಮತ್ತೆ ಭಾಗವತಾದಿ ಯಾವುದೇ ಕೃತಿಯಾಗಿರಬಹುದು, ರಾಮಾಯಣ ಇರಬಹುದು, ಭಾರತ ಇರಬಹುದು, ಎಲ್ಲವೂ ತತ್ವಬೋಧಕವಾದಂತಹ ಕೃತಿಗಳು. ಅವುಗಳಲ್ಲೆಲ್ಲ ಭಗವದ್ಗೀತೆ ಎಲ್ಲದರಲ್ಲಿ ಹೇಳ್ತಾರೆ. ನೀವು ನೋಡಿದ್ರೆ ಫಲವನ್ನ ಹೇಳುವಾಗ ಈ ಒಂದು ಕೃತಿಯ ಒಂದು ಶ್ಲೋಕವನ್ನಾಗಲಿ, ಒಂದು ಶ್ಲೋಕದ ಒಂದು ಪಾದವನ್ನಾಗಲಿ, ಒಂದು ಅರ್ಧ ಪಾದವನ್ನಾಗಲಿ ಅಥವಾ ಒಂದು ಪದವನ್ನಾಗಲಿ ಶ್ರದ್ಧೆಯಿಂದ ಹೇಳಿದ್ರೆ ಅವನಿಗೆ ಇಷ್ಟು ಮಟ್ಟಿನ ಫಲ ಸಿಕ್ಕತ್ತೆ. ಹಾಗೆ ಹೇಳೋದ್ರ ಉದ್ದೇಶ ಏನು? ಈ ಒಂದು ಕೃತಿ, ಈಗ ಭಗವದ್ಗೀತೆ 700 ಶ್ಲೋಕಗಳಿದೆ. 700 ಶ್ಲೋಕವನ್ನ ಹೇಳೋದಕ್ಕೆ ನಿಂಗಾಗಲ್ಲ. ಒಂದು ಶ್ಲೋಕ ಅದು ಹೇಳಕ್ಕಾಗಲ್ಲ. ಒಂದು ಪಾದ ಅಂದ್ರೆ ಪರಮಾತ್ಮನ ಕಾರುಣ್ಯ ಎಷ್ಟು ದೊಡ್ಡದಿದೆ. ಜೀವಿಗಳನ್ನ ಸೃಷ್ಟಿ ಮಾಡಿದ ಜೀವಿಗಳ ಸಂರಕ್ಷಣೆಯ ಋಣ ಅವನೆಷ್ಟು ಹೊತ್ತಿದ್ದಾನೆ. ಆದ್ರಿಂದ ಒಂದು ಪಾದನಾದ್ರೂ ಹೇಳಪ್ಪ, ಆಗಲ್ಲ, ಒಂದು ಪದ ಹೇಳು ಅಂದ್ರೆ 700 ಶ್ಲೋಕಗಳ ಸಾರ ಒಂದು ಪದದಿಂದನೇ ನಿನಗೆ ಪೂರ್ಣ ಭರವಸೆಯನ್ನ ಕೊಡುತ್ತೆ, ಶಕ್ತಿಯನ್ನ ಕೊಡುತ್ತೆ ಅನ್ನುವ ಅರ್ಥ. ಹಾಗೆ ಇದನ್ನೇ ನಾವು ರಾಮಾಯಣವನ್ನ ಓದುವಾಗಲೂ ಕೂಡ 7 ಕಾಂಡಗಳ ನಂತರದಲ್ಲಿ ರಾಮಾಯಣದ ಫಲಶ್ರುತಿ ಹೇಳುವಾಗಲೂ ಅದನ್ನೇ ಹೇಳುತ್ತಾರೆ. ಆದ್ರಿಂದ ಪದಮೇವವ, ಒಂದು ಪದವನ್ನ ಯಃಕರ್ಣಾಂಜಲಿ ಸಂಪುಟೈಹಿ ಅಹರಹ. ಆದ್ರಿಂದ ಕಿವಿ ಎನ್ನುವ ಬೊಗಸೆಯಲ್ಲಿ ಪ್ರತಿ ದಿವಸದಲ್ಲಿ ಒಂದು ಪದ, ಒಂದು ಇದನ್ನ ನೀ ಹೇಳಿದ್ರು ಸಾಕು, ಅದು ಜನ್ಮ ಮರಣಗಳನ್ನ ದಾಟಿಸಿ ಬಿಡುತ್ತೆ. ಹೀಗೆ ರಾಮಾಯಣ ಯಾವುದನ್ನೇ ತಗೊಳ್ಳಿ ಅಂದ್ರೆ ಈ ಕೃತಿಗಳನ್ನ ಹೇಳುವಾಗ ಅದೇ ರೀತಿಯಲ್ಲಿ ಈ ಒಂದು ಕೃತಿಯಲ್ಲಿ ನಾವು ಈಗ ಅಧ್ಯಾಯಗಳು ಎಲ್ಲಿಂದ ಎಲ್ಲಿವರೆಗೆ ಅನ್ನೋದನ್ನ ಹೇಳಕ್ಕೋಸ್ಕರ ಈ ಮಾತುಗಳು ಹೇಳ್ತಿದ್ದೀನಿ. ಆದ್ರಿಂದ ನಮ್ಮ ಮನಸ್ಸಿಗೆ ಎಲ್ಲಿ ಶಕ್ತಿ ಇದೆಯೋ, ಎಷ್ಟು ಶಕ್ತಿ ಇದೆಯೋ, ಎಷ್ಟಾಗುತ್ತೋ ಅಷ್ಟನ್ನ ಹೇಳ್ಕೊಂಡು, ಅಯ್ಯೋ ನಾನು ಲಲಿತೆ ಹೇಳ್ತೀನಿ ಅನ್ಕೊಂಡಿದ್ದೆ, ನಂಗೆ ಇವತ್ತು 10 ಶ್ಲೋಕನೂ ಹೇಳಕ್ಕಾಗ್ಲಿಲ್ಲ, ಬೇಡ ಕಂದ ದುಃಖ ಪಡಬೇಡ, ಬೇಡ ಭಾರ ಪಡಬೇಡ, 10 ಹೇಳಿದೀಯಾ ಸಾಕು, ನಾ ತೃಪ್ತನಾಗ್ತೀನಿ ಅನ್ನುವುದು ತಾಯಿಯ ಪರಮ ಕಾರುಣ್ಯ. ಆದ್ರಿಂದ ಯಾವ್ಯಾವುದು ಎಲ್ಲಿಗೆ ಕಟ್ ಮಾಡ್ಕೊಳ್ಬಹುದು ಅನ್ನುವುದನ್ನ ಒಂದು ಸಲ ಆಮೂಲಾಗ್ರವಾಗಿ ನಿಮಗೆ ಚಿತ್ರ ಕೊಡೋಕ್ಕೋಸ್ಕರ ಈಗ ಆರಂಭ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಪಂಚಪ್ರೇತಾಸನ ಅನ್ನುವುದರಿಂದ ನಾವು 9ನೆಯ ಅಧ್ಯಾಯಕ್ಕೆ ಪ್ರವೇಶ ಮಾಡ್ತೇವೆ. ಈಗ 1ನೇ ಅಧ್ಯಾಯ ಹೇಳ್ಕೊಂಡಿದ್ದೇವೆ, ನೆನಪು ಮಾಡಿಸೋದು 1ನೇ ಶ್ಲೋಕದಿಂದ 21ನೆಯ ಶ್ಲೋಕದವರೆಗೆ. ಅಂದ್ರೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಅನ್ನುವುದರಿಂದ ನಾವು ಆರಂಭ ಮಾಡಿ ಎಲ್ಲಿಯವರೆಗೆ ಬರಬೇಕು? ಸ್ವಾಧೀನ ವಲ್ಲಭ, ಸ್ವಾಧೀನ ವಲ್ಲಭ ಅನ್ನುವಲ್ಲಿಯವರೆಗೆ. ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ ಅಲ್ಲಿಯವರೆಗೆ 1ನೆಯ ಅಧ್ಯಾಯ. ಆ 1ನೆಯ ಅಧ್ಯಾಯ ಏನನ್ನ ಹೇಳುತ್ತೆ? ಅದು
ದೇವಿಯ ಪರಿಪೂರ್ಣ ಸ್ಥೂಲ ರೂಪ. ಅಂದ್ರೆ ನಾವು ಕಣ್ಣೊಳಗೆ ದೇವಿಯನ್ನು ಚಿತ್ರಣ ಮಾಡ್ಕೊಳ್ಳೋದಾದ್ರೆ ದೇವಿ ಹೇಗಿದ್ದಾಳೆ, ಅವಳು ಕಿರೀಟದಿಂದ ತಾನೇ ವರ್ಣನೆ ಮಾಡ್ಕೊಂಡು ಬಂದ್ವಿ ನಾವು. ಉದ್ಯದ್ಭಾನು ಸಹಸ್ರಾಭ ಚತುರ್ಬಾಹು ಸಮನ್ವಿತ. ಹಾಗೆ ಅವಳ ಹೊರರೂಪವನ್ನ ಕಣ್ಣೊಳಗೆ ತುಂಬಿಕೊಳ್ಳೋದು ನಮಗೆ ಆ ಶಕ್ತಿ ಇದೆ. ಅಂದ್ರೆ ಸಾಧಾರಣ ಮಾನವರಿಗೆ ಹೊರರೂಪವನ್ನೇ ಧ್ಯಾನ ಮಾಡಕ್ಕಾಗದು. ಹೊರರೂಪವನ್ನು ಸುಮ್ಮನೆ ಧ್ಯಾನ ಮಾಡಕ್ಕಾಗಲ್ಲ. ಒಂದು ಫೋಟೋ ಇಟ್ಕೊಂಡಾಗ ಧ್ಯಾನ ಮಾಡಕ್ಕಾಗುತ್ತೆ. ಅದನ್ನು ಕಣ್ಣು ಮುಚ್ಚಿ ಧ್ಯಾನ ಮಾಡಕ್ಕಾಗಲ್ಲ, ನೋಡ್ತಾ ಧ್ಯಾನ ಮಾಡಕ್ಕಾಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ತಾಯಿಯ ಸ್ಥೂಲ ರೂಪ ಕೊಟ್ಟಿದ್ದಾರೆ. ಈಗ 1ನೇದರಿಂದ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಇಂದ ಶಿವಕಾಮೇಶ್ವರ ಅಂಕಸ್ಥ ಶಿವ ಸ್ವಾಧೀನವಲ್ಲಭ. ಇಲ್ಲಿ ಶ್ರೀಮಾತಾ ಅಂತ ಆರಂಭ ಮಾಡುವಾಗ ಓಂ ಶ್ರೀಮಾತ್ರೇ ನಮಃ ಹೇಳ್ಕೊಂಡು ಶ್ರೀಮಾತಾ ಇಂದ ಸ್ವಾಧೀನವಲ್ಲಭ ಆದ್ಮೇಲೆ ಓಂ ಶ್ರೀಮಾತ್ರೇ ನಮಃ. ಹೀಗೆ ಆದಿ ಅಂತ್ಯದಲ್ಲಿ ಶ್ರೀಮಾತ್ರೆ ಅಂತ ಹೇಳಿಕೊಂಡ್ರೆ ಅದು ಪರಿಪೂರ್ಣ ಆಯಿತು. ನಾವು ಮೊದಲು ಹೇಳಿಕೊಳ್ಳುವಾಗೆ ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಇಷ್ಟೇ ಎಲ್ಲ. ಹೇಗೆ ವಿಷ್ಣು ಸಹಸ್ರನಾಮದಲ್ಲಿ ವಿಶ್ವಂ ವಿಷ್ಣು ವಷಟ್ಕಾರ ಅಷ್ಟೇ ಪರಿಪೂರ್ಣ, ಹಾಗೆ ಇಲ್ಲೂ ಕೂಡ. ಆದ್ರಿಂದ ಈ ಮಿಕ್ಕಿ ಇದನ್ನ ನಾವು ಏನ್ ಮಾಡೋದು, ಸಂಪುಟೀಕರಣದ ತರ ಶ್ರೀಮಾತ್ರೆ ಅನ್ನೋದನ್ನ ಸಂಪುಟೀಕರಣ ಮಾಡಿಕೊಂಡು ದಿನ 21 ಶ್ಲೋಕ ಹೇಳಿದರೆ ಸಾಕು. ಅದು ನಮಗೆ ಪರಿಪೂರ್ಣವಾದ ಫಲವನ್ನ ಕೊಡುತ್ತೆ. ಇದೇನಪ್ಪಾ ಅಂದ್ರೆ ತೂಗುಡಿಸೋವನಿಗೆ ಹಾಸಿಗೆ ಹಾಕೊಟ್ಟಾರ ಅನ್ಕೊಳ್ಬಾರ್ದು. ಮುಖ್ಯವಾಗಿ ಹೇಳ್ತಿರೋದು ಭಕ್ತಿ ಬೇಕು. ಭಕ್ತಿಗೆ ಮನಸ್ಸಿನೊಳಗೆ ಚಿತ್ರ ಬೇಕು. ಸುಮ್ಮನೆ ಯಾಂತ್ರಿಕವಾಗಿ ಹೇಳಿದ್ರೆ ಫಲ ಇದೆ ಇಲ್ಲ ಅಂತಲ್ಲ. ನೀವು ಭಾವಿಸಿ ಹೇಳಿದಾಗ ಬೇಗ ಫಲ ಇದೆ, ಹೆಚ್ಚು ಫಲ ಇದೆ. ಅದಕ್ಕೋಸ್ಕರ ಇದನ್ನ ನೀವು ಪಾರಾಯಣ ಮಾಡಿಕೊಳ್ಳುವಾಗ ಈ ಭಾವದಿಂದ ಮಾಡಬೇಕು. ಹಾಗೆ ಇದರಿಂದ ಏನ್ ಲಾಭ, ಈ ಸ್ಥೂಲ ರೂಪವನ್ನ ನಾವು ಧ್ಯಾನ ಮಾಡ್ಕೊಳ್ತಾ ಈ 1ರಿಂದ 21 ಹೇಳುವುದರಿಂದ ಪ್ರಪಂಚದ ಒಂದು ಅಜ್ಞಾನ ನಮ್ಗೇನಿದೆ, ನಾನು ಈ ಪ್ರಪಂಚ, ನನ್ನದು ಈ ಪ್ರಪಂಚ, ನನ್ನದೇ ಅಂದ್ರೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತು ನನ್ನದಾಗಬೇಕು, ಈ ಭಾವಗಳು ದೂರಾಗಿ ಎಲ್ಲ ತಾಯಿಯದು, ಎಲ್ಲಾ ದೇವರದು ಅನ್ನುವ ಒಂದು ಗಾಢ ಭಾವ ನಮಗೆ ಶುದ್ಧ ಜ್ಞಾನ ಉಂಟಾಗುತ್ತೆ. ಆದ್ರಿಂದ 1ರಿಂದ 21 ಶ್ಲೋಕಗಳು ಮೊದಲನೆಯ ಅಧ್ಯಾಯ. ಈಗ ಸುಮೇರು ಮಧ್ಯ ಶೃಂಗಸ್ಥ ಅಲ್ಲಿಂದ 2 ಶ್ಲೋಕ, ಅದೇ ಒಂದು ಅಧ್ಯಾಯ. ಎಲ್ಲಿಗೆ, ಕಾಮದಾಯಿನಿ ಕಾಮಾಕ್ಷಿ ಕಾಮದಾಯಿನಿ. ಅದು 2 ಏನನ್ನ ಹೇಳುತ್ತೆ, ದೇವಿ ಎಲ್ಲಿದ್ದಾಳೆ, ಅವಳ ಸ್ಥಾನ ಏನು, ಅವಳು ಯಾವ ಜಾಗದಲ್ಲಿ ವಾಸ ಮಾಡ್ತಾಳೆ ಅನ್ನುವುದನ್ನ ಅದು ತಿಳಿಸಿಕೊಡುತ್ತೆ. ಆದ್ರಿಂದ ಅದರ ಮೂಲಕನೂ ಕೂಡ ದೇವಿ ಎಲ್ಲಿ ವಾಸ ಮಾಡ್ತಾಳೆ ಈ 2 ಶ್ಲೋಕದಲ್ಲೇ ಆಮೂಲಾಗ್ರ ವಿಶ್ವಾಂಡ ಬ್ರಹ್ಮಾಂಡ ಅವಳದು. ಅಲ್ಲಿ ಅಣು ಅಣುವಿನಲ್ಲಿ ಅವಳಿದ್ದಾಳೆ ಅಂತ ತಿಳ್ಕೊಂಡಾಗ ಈ ಪ್ರಪಂಚ ನನ್ನದಲ್ಲ ಅನ್ನೋದರ ಅರಿವು ನಮಗೆ ಮೂಡುತ್ತೆ. ಹಾಗಾಗಿ ಅಜ್ಞಾನ ದೂರ ಆಗುತ್ತೆ. ಆದ್ರಿಂದ ಈ 2 ಶ್ಲೋಕನ ಈಗ 1ರಿಂದ 21 ಹೇಳಕ್ಕಾಗ್ಲಿಲ್ಲ. 2ನೇ ಓಂ ಶ್ರೀಮಾತ್ರೇ ನಮಃ ಸುಮೇರು ಮಧ್ಯ ಶೃಂಗಸ್ಥ ಸರ್ವಾರುಣಾನವದ್ಯಾಂಗಿ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ, ಅದನ್ನ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಗಿನಿ ಓಂ ಶ್ರೀಮಾತ್ರೇ ನಮಃ. ಅದನ್ನ ಎಷ್ಟು ಸಲ ಹೇಳಕ್ಕಾಗತ್ತೆ, ಶ್ರದ್ಧೆಯಿಂದ ಅಷ್ಟನ್ನ ಹೇಳ್ಕೊಂಡ್ರೆ ಅದು ಕೂಡ ನಮ್ಮ ಅಜ್ಞಾನವನ್ನ ದೂರ ಮಾಡುತ್ತೆ. ಮತ್ತೆ ಪ್ರಪಂಚದಲ್ಲಿರುವ ಎಲ್ಲವನ್ನ ನಮ್ಮದಾಗಿಸಿ ಕೊಡುತ್ತೆ. ಆದ್ರೆ ನಮ್ಗದು ಬೇಡ ಅನ್ಸುತ್ತೆ. ತಾಯಿ ಸಿಕ್ಕದ ಮೇಲೆ ಇದ್ಯಾಕೆ ಬೇಕು ಅನ್ನುವಂಥ ಒಂದು ಭಾವವನ್ನ ಅದು ಕರುಣಿಸಿಕೊಡುತ್ತೆ. ಈಗ ನಾವು 3ನೇ ಅಧ್ಯಾಯಕ್ಕೆ ಬರ್ತೀವಿ. ಅದು ದೇವರ್ಷಿಗಣ ಸಂಘಾತ ಸ್ತೂಯಮಾನಾತ್ಮ ವೈಭವ. ಅಲ್ಲಿಂದ 34ನೆಯ ಶ್ಲೋಕ. 34ನೇ ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ. ಅಲ್ಲಿಯವರೆಗೆ ಅದು 3ನೆಯ ಅಧ್ಯಾಯ. ಇಲ್ಲಿ ಈ ಇಷ್ಟು ಜೊತೆಯಲ್ಲಿ ನಮಗೇನಾಯ್ತು, ಇದು ಕೂಡ ಆ ದೇವಿಯ ಒಂದು ನೆಲೆ ಏನಿದೆ, ಅವಳು ಈ ಹರನೇತ್ರಾಗ್ನಿ ಸಂದಗ್ಧ ಇಂದ 3 ಕೂಟಗಳು ಅಂದ್ರೆ ವಾಗ್ಭವ ಕೂಟ, ಶಕ್ತಿ ಕೂಟ, ಈ ಅವಳ ಕೂಟಗಳ ಸ್ವರೂಪವನ್ನ ನಮಗೆ ತೋರಿಸಿಕೊಡುತ್ತೆ.
ಇದೆಲ್ಲವೂ ಕೂಡ ಪ್ರಧಾನವಾಗಿ ಪ್ರಪಂಚದ ನಮ್ಮ ಅಂಟನ್ನ ಬಿಡಿಸುತ್ತೆ. ಹೇಗೆ ಗಿಟುಕು ಕೊಬ್ಬರಿಯಿಂದ ಬೇರೆ, ಚಿಪ್ಪಿನಿಂದ ಬೇರೆಯಾಗುತ್ತೆ, ಆ ರೀತಿಯಾಗಿ ಸುಲಲಿತವಾಗಿ ನಿಗಮ ಕಲ್ಪತರೋರ್ಗಲಿತಂ ಅನ್ನುವಂತೆ ಮರದಿಂದ ತಾನೇ ಕಳಚಿಕೊಂಡು ಅದನ್ನೇ ಉರ್ವಾರುಕಮಿವ ಬಂಧನಾತ್ ಅನ್ನುವಾಗ ಆ ರೀತಿ ತಾನೇ ಸಹಜವಾಗಿ ನಮ್ಮನ್ನ ಇದರಿಂದ ಬಿಡಿಸಿಕೊಡುತ್ತೆ. ಆದ್ರಿಂದ ಇದನ್ನ ಹೇಳುವಾಗ 24ನೇ ಶ್ಲೋಕಕ್ಕೂ ಹಾಗೆ ಶ್ರೀಮಾತ್ರೆ ಅನ್ನುವುದನ್ನ ಯಾವುದಕ್ಕೆ ಬೇಕಾದರೂ ನಾವು ಸಂಪುಟೀಕರಣ ಮಾಡಬಹುದು. ಹಾಗೆ ಇದಿಷ್ಟನ್ನ ಹೇಳಿದಾಗ ಯಾವ್ಯಾವ್ದಾಗತ್ತೆ ಅಷ್ಟನ್ನ ಹೇಳಿಕೊಂಡಾಗ ಅಜ್ಞಾನ ನಾಶ ಎಂಬುದು ಸ್ವತಃ ಸಿದ್ಧ. ಆದ್ರೆ ಇದನ್ನ ನಾವು ಸ್ವತಃ ಸಿದ್ಧ ಅನ್ನಕ್ಕೆ ನಂಗೇನಾಗ್ಲಿಲ್ಲ ಅಂದ್ರೆ ನೀನ್ ಹೇಗೆ ಹೇಳಿದೆ ಅನ್ನೋದು ಪ್ರಶ್ನೆ ಬರುತ್ತೆ. ಅನುಭವಿಸಿ ಹೇಳ್ಕೊಂಡಾಗ ಖಂಡಿತವಾಗಿ ಅದಕ್ಕೆ ಫಲ ಅನ್ನೋದು ಸಿಕ್ಕೇ ಸಿಕ್ಕತ್ತೆ. ಅಲ್ಲದೆ ಹೋದ್ರೂ ಸಿಕ್ಕತ್ತೆ. ನಾನು ಎಷ್ಟು ಬೆಳೆದಿದ್ದೀನಿ ಅಂತ ನೋಡ್ಕೊಂಡಾಗ ಗೊತ್ತಾಗುತ್ತೆ. ಈಗ ಬೇರೆಯವರು ಯಾವುದೋ ಒಂದು ಘಟನೆಗೆ ಬೇರೆಯವರ ಪ್ರತಿಕ್ರಿಯೆಗೂ ನಮ್ಮ ಪ್ರತಿಕ್ರಿಯೆಗೂ ವ್ಯತ್ಯಾಸ ಕಂಡಾಗ ಓ ನನ್ನಲ್ಲಿ ಏನೋ ಒಂಚೂರು ವ್ಯತ್ಯಾಸ ಇದೆಪ್ಪ, ಇದ್ರ ಫಲ ಯಾವುದು, ನಾನು ಈ ಪ್ರವಚನ ಕೇಳಿದ್ದು ಯಾವುದೋ ಒಂದು ಗೊತ್ತಾಗುತ್ತೆ ನಮಗೆ. ಆದ್ರಿಂದ ಹಾಗೆ ನಾವು ಅನುಭವವನ್ನು ಮಾಡ್ಕೊಳ್ತಾ ಹೋದಾಗ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಈಗ ನಾವು ಹರನೇತ್ರಾಗ್ನಿ ಸಂದಗ್ಧ ಆದ್ಮೇಲಿಂದ ಶ್ರೀಮದ್ವಾಗ್ಭವ ಕೂಟೈ ಐತಲ ಕಂಠಾಧಕ್ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಇಂದ 37ರವರೆಗೆ ಅದು ಒಂದು ಇದು ಸಮಯಾಂತ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಅಲ್ಲಿಯವರೆಗೆ ಅದು ಏನಾಗುತ್ತೆ, ದೇವಿಯ ಕುಂಡಲಿನಿ ಯೋಗ ರಹಸ್ಯವನ್ನ ಅದು ತಿಳಿಸಿಕೊಡುತ್ತೆ. ಈಗ ಒಬ್ಬ ಯೋಗ ಸಾಧನೆ ಮಾಡಬೇಕಾದ್ರೆ, ತಾಂತ್ರಿಕವಾದ ಯೋಗ ಸಾಧನೆಯನ್ನ ಮಾಡುವಾಗ ಆ ಸಾಧನೆಯ ಮೂಲಕ ಅಸಾಧ್ಯವಾದಂತಹ ಜ್ಞಾನವನ್ನ ಮತ್ತೆ ಅಸಾಧ್ಯವಾದ ಶಕ್ತಿಯನ್ನ, ಅಂದ್ರೆ ಬೇರೆ ಯಾರಿಗೂ ಇಲ್ಲದ ಶಕ್ತಿಯನ್ನ, ಈಗ ಹನುಮಂತ ಹೇಗೆ ತಾನು ಸಮುದ್ರವನ್ನ ಲಂಘನೆ ಮಾಡಕ್ಕಾಯ್ತು, ಹನುಮಂತ ಒಂದು ಸಣ್ಣ ಬೆಕ್ಕಿನ ತರಹ, ಒಂದು ಹೆಬ್ಬೆರಳಿನ ಗಾತ್ರದ ತರಹ, ದೊಡ್ಡ ಬೆಟ್ಟದ ಈ ರೀತಿ ಎಲ್ಲ ಅಸಾಧ್ಯವಾದದ್ದನ್ನೆಲ್ಲ ಮಾಡ್ಕೊಳಕ್ಕಾಗುವಂತ ಶಕ್ತಿ ಇದೆಯಲ್ಲ, ಆ ಎಲ್ಲ ಶಕ್ತಿಯೂ ಕೂಡ ನಮ್ಮದಾಗತ್ತೆ. ನಮಗದೆಲ್ಲ ಬೇಡ, ಆದ್ರಿಂದ ನಮಗೆ ತಾಯಿ ಸಾಕು, ಅವಾಗ ಇಷ್ಟೇ ಸಾಕು. ಹೀಗೆ ಆ 34ನೆಯ ಅಥವಾ 35ರಿಂದ 37ರವರೆಗೆ ಅದು 4ನೆಯ ಅಧ್ಯಾಯ ಆಯ್ತು. ಈಗ 5ನೆಯ ಅಧ್ಯಾಯ 38ರಿಂದ 40, ಅದು ಚಿಕ್ಕದು. ಮತ್ತೆ ಮೂಲಾಧಾರೈಕ ನಿಲಯ ಇಂದ ಎಲ್ಲಿವರೆಗೆ, ಬಿಸತಂತು ತನೀಯಸಿ ವರೆಗೆ. ಅದರಿಂದ ಅದನ್ನೇ ನಾ ಹೇಳಿದ್ನಲ್ಲ, ನಮಗೆ ದೊಡ್ಡದು ಬೇಡ, ಮೈ ಉದರ್ಕೊಳ್ತೀವಿ ಅಂದ್ರೆ ಚಿಕ್ಕದೇ ಹಿಡ್ಕೊಂಡ್ರು ಪರವಾಗಿಲ್ಲ, ಎಷ್ಟೇ ಚಿಕ್ಕದು ಹಿಡ್ಕೊಳ್ಳಿ ಅದನ್ನು ಶ್ರದ್ಧೆಯಿಂದ ಹಿಡ್ಕೊಳ್ಳಿ, ಅಷ್ಟೇ ಮುಖ್ಯವಾದ್ದು. ಅದು ಬಿಸತಂತು ತನೀಯಸಿ. ಇದರಿಂದ ಏನಾಗುತ್ತೆ, ನಮ್ಮ ಎಲ್ಲ ಗಂಟುಗಳು, ನಾವು ಹೇಳ್ಕೊಂಡಿದ್ದೇವೆ ಹೃದಯ ಗ್ರಂಥಿ ಮತ್ತೆ ಅವಿದ್ಯಾ ಗ್ರಂಥಿ, ಅದನ್ನೇ ಉಪನಿಷತ್ತುಗಳು ಹೇಳುತ್ತೆ. ಆದ್ರಿಂದ ಛಿದ್ಯತೆ ಹೃದಯ ಗ್ರಂಥಿ ಭಿದ್ಯತೆ ಸರ್ವ ಸಂಶಯ. ಆದ್ರಿಂದ ಅದೆಲ್ಲ ಕತ್ತರಿಸಿ ಹೋಗ್ಬೇಕಾದ್ರೆ ಇದನ್ನ ಹಿಡ್ಕೊಂಡ್ರೆ ಸಾಕು. ನಮ್ಮ ಮನಸ್ಸಿನ ಸಂಶಯಗಳು ಹಾಗೆ ಹೃದಯದ ಗಂಟುಗಳು, ನನ್ನದು ಎನ್ನುವ ಬಂಧ, ಅದೆಲ್ಲ ಬಿಡಿಸಿ ಹೋಗಬೇಕಾದ್ರೆ ಮೂಲಾಧಾರೈಕ ನಿಲಯ ಇಂದ ನಾವು ಬಿಸತಂತು ತನೀಯಸಿವರೆಗೆ ಮತ್ತೆ ಓಂ ಶ್ರೀ ಮಾತ್ರೇ ನಮಃ, ಓಂ ಶ್ರೀ ಮಾತ್ರೇ ನಮಃ ಪಾರಾಯಣ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಒಂದು ಘಟ್ಟವನ್ನ ಹೇಳುತ್ತೆ. ಇದಿಷ್ಟರಿಂದ ಎಲ್ಲಿ 1ನೇ ಶ್ಲೋಕದಿಂದ 40ನೇ ಶ್ಲೋಕದವರೆಗೆ ಪೂರ್ಣ ಹೇಳ್ತೀವಿ ಅಂತ ಇಟ್ಕೊಳ್ಳೋಣ. ನನ್ಗಷ್ಟು ಸಮಯ ಇದೆ, ಅಷ್ಟು ಹೇಳಕ್ಕಾಗುತ್ತೆ. ಅದರಲ್ಲಿ ನೀವು ಬೇಕಾದ್ರೆ ಶ್ರೀಮಾತ್ರೇ ನಮಃ ಶ್ರೀಮಾತ್ರೇ ನಮಃ ಪ್ರತಿ ಶ್ಲೋಕಕ್ಕೆ ಹೇಳಿಕೊಳ್ಳಿ, ಇಲ್ಲ 1ರಿಂದ 40 ಹೇಳ್ಬಿಟ್ಟು ಶ್ರೀಮಾತ್ರೇ ನಮಃ ಹೇಳಿ. ಆದ್ರೆ ಅದು 111 ನಾಮಗಳಿದೆ. ಅದು ಪರಿಪೂರ್ಣ ದೇವಿಯ ಎಲ್ಲ ಸ್ವರೂಪ ತೋರಿಸ್ಬಿಡುತ್ತೆ. ದೇವಿಯ ಮಂತ್ರ ಸ್ವರೂಪ, ತಂತ್ರ ಸ್ವರೂಪ, ಯೋಗ ಸ್ವರೂಪ, ನಾಮಸ್ವರೂಪ, ಲೀಲಾ ಸ್ವರೂಪ ಅಂತ ನಾವು ಏನೇನು ಹೇಳಿದ್ದೇವೆ, ಆ ಎಲ್ಲಾ ಸ್ವರೂಪಗಳು 1ರಿಂದ 40 ಶ್ಲೋಕದ ಒಳಗೆ ಹೇಳ್ಬಿಟ್ಟಿದ್ದಾರೆ. ಅದನ್ನೇ ಈಗ ನಾವು ಮತ್ತೆ ಮುಂದುವರಿಸಿಕೊಂಡು ಮೊದಲು ಬೀಜವಾಗಿ ಹೇಳಿದ್ದನ್ನ ದೊಡ್ಡದು ಮಾಡ್ತಾ ಹೇಳ್ತಾ ಇದ್ದೇವೆ ಅಷ್ಟೇ. ಹೇಗೆ ಪಾರ್ವತಿನಲ್ಲಿ ವಿಸ್ತಾರ ಆಗ್ತಾ ಗಂಟನ್ನುವುದು ಬಿತ್ತೋದಕ್ಕಿರೋದು, ಅದು ಬಿತ್ತಿದ್ರೆ ಅದೇನಾಯ್ತು, ದೊಡ್ಡದಾಯ್ತು. ಹಾಗೆ ಮೊದಲು ಈ 1ರಿಂದ 40 ಶ್ಲೋಕದ ಒಳಗೆ
ಏನನ್ನ ಗೂಢವಾಗಿ ಬೀಜವಾಗಿ ಇಟ್ಟಿದ್ದಾರೆ ಅದೇ ವಿಸ್ತಾರ ಆಗೋದು. ಆದ್ರಿಂದ ಮುಂದಿನ ಅಧ್ಯಾಯಗಳಲ್ಲಿ ಅದನ್ನೇ ವಿಸ್ತಾರ ಮಾಡ್ತಾರೆ. ಆದ್ರಿಂದ ನನಗೆ ಪೂರ್ತಿ 180 ಶ್ಲೋಕ ಹೇಳಕ್ಕಾಗಲ್ಲ. 1ರಿಂದ 40 ಶ್ಲೋಕವನ್ನ ಶ್ರದ್ಧೆಯಿಂದ ಒಂದು ಕಡೆ ಕೂತ್ಕೊಂಡು ಹೇಳಕ್ಕೆ 7 ನಿಮಿಷ ಆಗಬಹುದು, ಹಬ್ಬ ಅಂದ್ರೆ 5 ನಿಮಿಷ ಆಗಬಹುದು. ಅದನ್ನ ಶ್ರದ್ಧೆಯಿಂದ ಹೇಳಿಕೊಂಡ್ರೆ ಅದು ಪರಿಪೂರ್ಣ ಫಲ. ಒಂದು ಅಲ್ಲ, ಲಲಿತಾ ಸಹಸ್ರನಾಮ ಅಧ್ಯಯನದ ಪರಿಪೂರ್ಣ ಫಲವನ್ನ ಅದು ಕೊಟ್ಟು ಬಿಡುತ್ತೆ. ಹಾಗಾಗಿ 1ನೇ ಶ್ಲೋಕದಿಂದ ವಿಸತಂತು ತನೀಯಸಿ ವರೆಗೆ ಸಮಾಪ್ತಿ ಆಗುತ್ತೆ ಅಂತ ಬರ್ಕೊಂಡಿದ್ದೀನಿ. ಅದೇ ಲಲಿತಾ ಸಹಸ್ರನಾಮ ಪೂರ್ಣ ಆಗುತ್ತೆ ಅಲ್ಲಿಗೆ. 111 ನಾಮಕ್ಕೆ ಲಲಿತಾ ಸಹಸ್ರನಾಮ ಪರಿಪೂರ್ಣ. ಅಂದ್ರೆ ಅದೇ ಹೇಳಿದ್ನಲ್ಲ, ಎಲ್ಲ ರೂಪಗಳು, ನಾಮರೂಪ, ಲೀಲಾರೂಪ, ವೈಭವ ರೂಪ, ಯೋಗ ರೂಪ, ಮಂತ್ರ ರೂಪ, ತಂತ್ರ ರೂಪ, ಏನೇನಿದೆ ಅಷ್ಟು ಇಲ್ಲಿ ಬೀಜದಲ್ಲಿದೆ. ಈಗ ನಾವು ಅದನ್ನೇ ಮಧ್ಯ ಮಧ್ಯೆ ಹೇಳ್ತಿದೀವಿ. ನಿನ್ನೆ ಪಾರ್ವತಿಯನ್ನ ಹೇಳುವಾಗ್ಲೂ ಹೇಳಿದ್ವಿ ನಾಮ, ಮಂತ್ರ, ಲೀಲಾ ಅಂತ. ಆ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಅದಿದೆ. ಇಲ್ಲಿ ಬೀಜ ರೂಪದಲ್ಲಿದೆ, ಅದು ಮತ್ತೆ ಅದು ವಿಕಾಸಗೊಳ್ಳುತ್ತೆ. ಆದ್ರಿಂದ ಇಷ್ಟನ್ನ ನಾವು ಹೇಳಿಕೊಂಡ್ರು ಕೂಡ ಅದು ಸಾಕಾಗುತ್ತೆ. ಇನ್ನು ಮುಂದಕ್ಕೆ 41ರಿಂದ 43 ಭವಾನಿ ಭಾವನಾಗಮ್ಯ, ಅಲ್ಲಿಂದ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ. ಅದು ದೇವಿಯ ಭಕ್ತಾನುಗ್ರಹ. ಅಂದ್ರೆ ನಮಗೆ ದೇವಿ ಸ್ವರೂಪ ಬೇಡ, ದೇವಿ ಮಂತ್ರ ಬೇಡ, ತತ್ವ ಬೇಡ, ತಂತ್ರ ಬೇಡ, ಏನು ಬೇಡಪ್ಪ. ದೇವಿ ಕರುಣೆ ತೋರಿದ್ರೆ ಸಾಕು. ಅಯ್ಯೋ ನಮ್ಮ ಕೈಯಲ್ಲಾಗಲ್ಲ, ತಡೆಯಕ್ಕಾಗಲ್ಲ, ದೇವಿಯ ಅನುಗ್ರಹ ಸಾಕು. ಆಗ ಇದಿಷ್ಟನ್ನ ಹೇಳ್ಕೊಂಡ್ರೆ ಸಾಕು. ಎಲ್ಲಿಂದ? ಭವಾನಿ. ನಾವು ಭವಾನಿ ನಾಮಕ್ಕೆ ಹೇಳ್ಕೊಂಡಿದ್ದೇವೆ. ಭವಾನಿ ಎನ್ನುವುದರಲ್ಲಿ ಭಾ ಅನ್ನೋ ವೇಳೆಗೆ ತಾಯಿ ಪರಿಪೂರ್ಣ ಅನುಗ್ರಹ ಕೊಟ್ಟು ಬಿಡ್ತಾಳೆ ಅಂತ. ಅಂಥ ಅನುಗ್ರಹ ಮೂರ್ತಿ ಆ ದೇವಿ. ಆದ್ರಿಂದ ಭವಾನಿಯಿಂದ ನಾವು ನಿರಂಜನ ವರೆಗೆ ಹೇಳ್ಕೊಂಡ್ರೆ ಅದು ದೇವಿಯ ಭಕ್ತಾನುಗ್ರಹ ಸ್ವರೂಪವನ್ನ ಹೇಳುತ್ತೆ. ಅದು ಎಲ್ಲ ಕಡೆಯಲ್ಲೂ ಕೂಡ ಶ್ರೀಮಾತ್ರೆ ಎನ್ನುವುದನ್ನ ಸಂಪುಟೀಕರಣ ಮಾಡಿಕೊಳ್ಬೇಕು. ಇನ್ನು 43ರಲ್ಲೇನೆ ಈ ಶಾತೋದರಿಯಿಂದ ಅಂದ್ರೆ ಶರತ್ಚಂದ್ರ ನಿಭಾನನವರೆಗೆ ಒಂದ್ಸಲಿ ಬಿಟ್ಟು ಶಾತೋದರಿಯಿಂದ ನಾವು 51ನೆಯ ಶ್ಲೋಕದವರೆಗೆ ಹೇಳ್ಕೊಂಡ್ರು ಪರವಾಗಿಲ್ಲ. ಶಾತೋದರಿ ಬಿಟ್ಟು ಎಲ್ಲಿಗೆ? ಶಾತೋದರಿ ಶಾಂತಿಮತಿ ಇಂದ 51ನೆಯ ಶ್ಲೋಕ ಸರ್ವಜ್ಞ ಸಾಂದ್ರ ಕರುಣಾ ಸಮಾನಾಧಿಕ ವರ್ಜಿತ. ಅಲ್ಲಿ ಮೊದಲಿಗೆ ಎಲ್ಲಿವರೆಗೆ? ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಅಲ್ಲಿವರೆಗೆ. ಎಲ್ಲಿಂದ? ಶಾತೋದರಿ ಶಾಂತಿಮತಿ ಇಂದ ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಅಲ್ಲಿವರೆಗೆ. ದೋಷವರ್ಜಿತ ಇದು ಕೆಳಗಡೆಗಿಲ್ಲ, ಸರ್ವಜ್ಞ ಸಾಂದ್ರ ಕರುಣ ನೆಕ್ಸ್ಟ್. ಅಲ್ಲಿ ದೇವಿಯ ನಿರ್ಗುಣ ರೂಪ ನಮಗೆ ಗೊತ್ತಾಗುತ್ತೆ. ದೇವಿ ನಿರ್ಗುಣ ರೂಪ. ಮತ್ತಿದ್ರಿಂದ ಲಾಭ ಏನು? ದೇವಿ ದರ್ಶನ ದೊರಕುತ್ತೆ. ಅಯ್ಯೋ ನಮಗ್ ಸಾಕ್ಷಾತ್ಕಾರ ಬೇಡಪ್ಪ ಅಂದ್ರೆ ಬೇಡ, ಆ ಭಾಗ ಬೇಡ. ದೇವಿಯ ಸಾಕ್ಷಾತ್ಕಾರ ಬೇಕು ಅನ್ನುವವನು ಇಷ್ಟನ್ನ ಪಾರಾಯಣ ಮಾಡಿಕೊಂಡ್ರೆ ದೇವಿಯ ದರ್ಶನ ಭಾಗ್ಯ ನಮಗೆ ದೊರಕುತ್ತೆ. ಆದ್ರಿಂದ ದೇವಿಯ ಪರಿಪೂರ್ಣ ಅನುಗ್ರಹದಲ್ಲಿ ದೇವಿಯ ದರ್ಶನಕ್ಕಿಂತ ದೊಡ್ಡದಿನ್ನೇನ್ ಬೇಕು? ಅದು ನಮಗೆ ಆಗತ್ತೆ. ಈಗ ಸರ್ವಜ್ಞ ಸಾಂದ್ರ ಕರುಣಾ ಇಂದ 60ನೆಯ ಶ್ಲೋಕ ಎಲ್ಲಿ? ಚರಾಚರ ಜಗನ್ ಇದು ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ. ಇಲ್ಲಿಗೆ 8 ಅಧ್ಯಾಯಗಳು ಪೂರ್ಣ ಆಗುತ್ತೆ. ಇಲ್ಲಿ ನಮಗೆ ದೇವಿಯ ಸಗುಣ ಉಪಾಸನೆ ಅಂದ್ರೆ ದೇವಿ ಗುಣಗಳಿಂದ ಕೂಡಿದಾಳಲ್ಲ, ದೇವಿಯಲ್ಲಿರುವಂತಹ ಗುಣಗಳನ್ನೆಲ್ಲ ಹೇಳ್ಕೊಂಡು ಬಂದ್ವಿ. ಏನು? ಸರ್ವಶಕ್ತಿಮಯಿ, ಸರ್ವಮಂಗಲ, ಸದ್ಗತಿಪ್ರದ. ಹಾಗೆ ದೇವಿಯಲ್ಲಿರುವ ಸಕಲ ಗುಣಗಳನ್ನ ನಾವು ಹೇಳಿಕೊಂಡು ಬಂದ್ವಿ. ಹಾಗಾಗಿ ದೇವಿಯ ಗುಣಗಳನ್ನ ನಾವು ಪಾರಾಯಣ ಮಾಡೋದ್ರಿಂದ ನಮಗೆ ಏನೇನಾಗತ್ತೆ ಅಂತ ಕೇಳಿದ್ರೆ, ದೇವಿಯ ಪರಮ ಕಾರುಣ್ಯ ನಮಗೆ ದೊರಕುತ್ತೆ, ದೇವಿಯ ವಾತ್ಸಲ್ಯ ನಮಗೆ ದೊರಕುತ್ತೆ. ಅದರಿಂದ ಏನ್ ಲಾಭ? ಸರ್ವ ರೋಗಗಳು ದೂರ ಆಗುತ್ತೆ, ಭೌತಿಕವಾದ ಎಲ್ಲ ಬಾಧೆಗಳು ದೂರ ಆಗುತ್ತೆ, ನಮಗೆ
ಭೌತಿಕವಾಗಿ ಬೇಕಾದ ನೆಮ್ಮದಿ ಸುಖ ಇತ್ಯಾದಿಗಳು ದೊರಕುತ್ತೆ. ಈ ಎಲ್ಲವೂ ಬೇಕು ಅನ್ನುವವನು, ಅಂದ್ರೆ ಭೌತಿಕವಾದ ಸುಖ ನೆಮ್ಮದಿ ಶಾಂತಿ ರೋಗ ರಹಿತತೆ ಇತ್ಯಾದಿ ಬೇಕು ಅನ್ನುವವನು ಏನ್ ಮಾಡಬೇಕು? ಶ್ಲೋಕ 51ರ 2ನೇ ಪಾದದಿಂದ 60ನೇ ಶ್ಲೋಕದವರೆಗೆ ಪೂರ್ಣ ಹೇಳ್ಕೊಳ್ತಾ ಇದ್ರೆ ದೇವಿಯ ಎಲ್ಲಾನು ನಮಗೆ ಅಂದ್ರೆ ಕರುಣೆಯಿಂದ ನಮಗೆ ಭೌತಿಕವಾಗಿ ಇರುವಂತ ಬಾಧೆಗಳೇನಿದೆ, ರೋಗದ ಬಾಧೆನೋ ಕಳ್ಳಕಾಕರ ಬಾಧೆನೋ ಭೂತ ಪ್ರೇತಗಳ ಬಾಧೆನೋ ಯಾವ ಬಾಧೆಗಳಿದೆಯೋ ಆ ಎಲ್ಲ ಬಾಧೆಗಳು ನಿವಾರಣೆಯಾಗಿ ನಮಗೆ ನೆಮ್ಮದಿ ಸುಖ ಶಾಂತಿ ತೃಪ್ತಿ ಆನಂದ ಅವೆಲ್ಲವೂ ಕೂಡ 51ರ 2ನೇ ಪಾದದಿಂದ ಮತ್ತು 60ನೇ ಶ್ಲೋಕದ ಪೂರ್ಣದವರೆಗೆ ಲಭಿಸುತ್ತೇವೆ. ಈಗ ನಾವು ಮುಂದಕ್ಕೆ ಹೊರಟಿರುವುದು ಇದು ದೇವಿಯ ಪರಬ್ರಹ್ಮ ಸ್ವರೂಪವನ್ನ ಪ್ರತಿಪಾದನೆ ಮಾಡೋದು. ಇಲ್ಲಿ ಇದೆ ನೋಡಿ 9 ಸಂಖ್ಯೆಯ ಮಹಿಮೆಯನ್ನ ಪ್ರತಿ ಕಡೆಯಲ್ಲಿ ನಾವು ಹೇಳ್ತೇವೆ. 9 ಪರಿಪೂರ್ಣವೇ ಪರಬ್ರಹ್ಮ. ಆದ್ರಿಂದ ಇಲ್ಲಿಂದ ದೇವಿಯ ಪರಬ್ರಹ್ಮ ಸ್ವರೂಪ ಪಂಚಪ್ರೇತಾಸನಾಸೀನ ಇದು ದೇವಿಯ ಪರಬ್ರಹ್ಮ ಸ್ವರೂಪವನ್ನ ಪ್ರತಿಪಾದನೆ ಮಾಡುವಂತ ಒಂದು ಭಾಗ. ಅದನ್ನ ನಾವೀಗ ಆರಂಭ ಮಾಡಿಕೊಳ್ತಾ ಇದ್ದೇವೆ. ಪರಬ್ರಹ್ಮ ಸ್ವರೂಪ ಅಂದ ಕೂಡಲೇ ಅದು ವೇದಾಂತ ಅಂದ್ರೆ ಉಪನಿಷತ್ತು ವೇದ ಅವುಗಳ ಸಾರ. ಆದ್ರಿಂದ ಅದು ನಮಗೆ ಅನ್ನೋ ಹಾಗಾಗುತ್ತೆ, ಬೇಡ ತಲೆಯೆಲ್ಲ ಭಾರ ಆಗುತ್ತೆ, ಬೇಡ ನೀವೇ ಇಟ್ಕೊಳ್ಳಿ ಅನ್ನುವಂತೆ. ಆದರೆ ಅದನ್ನ ನಾವು ಪರಿಭಾವನೆ ಮಾಡಿಕೊಂಡಾಗ ಐಹಿಕ ಅಷ್ಟೇ ಅಲ್ಲದೆ ಪಾರಮಾರ್ಥಿಕವಾದ ಲಾಭಗಳು ಕೂಡ ನಮಗೆ ದೊರಕುತ್ತೆ. ಆದ್ರಿಂದ ಯಾವ ಲೋಕದಲ್ಲಿ ಬೇಕಾದ್ರೂ ಲೀಲಾಜಾಲವಾಗಿ ವಿಹಾರ ಮಾಡಬಹುದು. ನಾವು ಅನೇಕ ಜನ ಋಷಿಗಳನ್ನ ನೋಡ್ತೇವೆ. ಲೋಮಶ ಅನ್ನುವಂಥ ಋಷಿಯನ್ನ, ಮಾರ್ಕಂಡೇಯ ಅನ್ನುವಂಥ ಅನೇಕ ಜನರಿದ್ದಾರೆ. ದೇವಲ ಅವರೆಲ್ಲ ಮನ್ವಂತರಗಳು ಬದುಕಿದ್ದಾರೆ. ಮನ್ವಂತರಗಳು ಬದುಕಿರೋದಷ್ಟೇ ಅಲ್ಲದೆ ನಾರದ ಯಾವ ಲೋಕಕ್ಕೆ ಬೇಕಾದರೂ ಸಾಗುತ್ತಾ ಇರ್ತಾರೆ. ಹಾಗೆ ಅವರಿಗೆ ಎಲ್ಲಾ ಲೋಕಗಳಲ್ಲಿ ಲೀಲಾಜಾಲವಾದ ಗಮನಾಗಮನಗಳು ಆಗಬೇಕಾದ್ರೆ ಈ ಪರಬ್ರಹ್ಮ ತತ್ವ ಸ್ವರೂಪ ಅರಿವಾಗಬೇಕು. ಆ ಪರಬ್ರಹ್ಮ ತತ್ವ ಸ್ವರೂಪವನ್ನ ಈ ಮುಂದಿನ ನಾಮಗಳಲ್ಲಿ ನಾವು ನೋಡ್ತೇವೆ. ಈಗ ಪಂಚಪ್ರೇತಾಸನ ಸೀನಾ ಪದ್ಮರಾಗ ಸಮಪ್ರಭಾ, ಪದ್ಮರಾಗದಕ್ಕೆ ಸಮಾನವಾದ ಕಾಂತಿಯಿಂದ ಕೂಡಿದವಳು, ಪದ್ಮರಾಗಕ್ಕೆ ಸಮಾನವಾದ ಕಾಂತಿಯಿಂದ ಕೂಡಿದವಳು. ಪದ್ಮರಾಗ ಅನ್ನುವುದು ಒಂದು ಮಣಿ. ಆ ಮಣಿ ಸೂರ್ಯನ ಕಿರಣಗಳಿಗೆ ಪ್ರತಿಫಲಿಸುವಂತ ಮಣಿ. ಆದ್ರಿಂದ ಸೂರ್ಯ ಏನ್ ಮಾಡ್ತಾನೆ? ನಮ್ಮಲ್ಲಿ ಪ್ರೇರಣೆಯನ್ನ ಉಂಟು ಮಾಡ್ತಾನೆ. ಸೂರ್ಯನಿಂದ ಯಾವ ಪ್ರೇರಣೆ ದೊರಕತ್ತೆ? ಈಗ ಗ್ರಹ ದೋಷಗಳಿಗೆ ಈ ಮಣಿ ಹಾಕೊಳ್ಳಿ ಆ ಮಣಿ ಹೇಳ್ತಾರಲ್ಲ, ಅದರಲ್ಲಿ ಪದ್ಮರಾಗ ಅನ್ನುವುದು ರೂಬಿ ಅಂತ ಹೇಳ್ತಾರೆ ಕಾಣುತ್ತೆ. ಆ ಒಂದು ಮಣಿ ಅದನ್ನು ನಾವು ಧರಿಸಿಕೊಂಡಾಗ ನಮ್ಮೊಳಗೆ ಇರುವ ಅಜ್ಞಾನಾದಿಗಳನ್ನ ನಿವಾರಣೆ ಮಾಡುವುದಲ್ಲದೆ ನಮ್ಮಲ್ಲಿ ಜಡತೆ ಉಂಟಾಗಿದ್ರೆ ಚಟುವಟಿಕೆಯಲ್ಲಿ ಊನತೆ ಇದ್ರೆ, ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡುವಂಥವರಲ್ಲಿ ಚಟುವಟಿಕೆ ಇಲ್ಲ, ಸೋಂಬೇರಿತನ ಇದೆ, ನಿದ್ದೆ ಮಾಡ್ತಾನೆ ಇರ್ತಾರೆ, ಹೇಳದೇ ಇಲ್ಲ ಓದದೇ ಇಲ್ಲ ಅಂತ ಎಲ್ಲ ಸಂದರ್ಭಗಳಲ್ಲಿ ಸೂರ್ಯನ ಕಿರಣ ಆ ಪದ್ಮರಾಗ ಮಣಿಯ ಮೇಲೆ ಬಿದ್ದಾಗ ಅದರಿಂದ ಬರುವಂತ ಒಂದು ಪ್ರೇರಣೆಯಿಂದ ಜ್ಞಾನ ವಿಕಾಸಗೊಳ್ಳುತ್ತೆ. ಪದ್ಮ ಅಂದಾಗ ನಾವು ಹೇಳಿದ್ದೇವೆ ವಿಕಸನ ಶಕ್ತಿ. ಆ ವಿಕಸನ ಶಕ್ತಿ ಪದ್ಮರಾಗ ಸಮಪ್ರಭಾ ಅನ್ನುವುದರಿಂದಲೂ ಕೂಡ ಜೀವಿಗಳಲ್ಲಿ ಬೆಳಗುತ್ತೆ. ಈಗ ಪಂಚಪ್ರೇತಾಸನ ಆಸೀನ. ಆಸೀನ ಅಂದ್ರೆ ಕೂತ್ಕೊಳ್ಳುವುದು. ಯಾವುದರ ಮೇಲೆ ಕೂತಿದ್ದಾಳೆ? ಆಸನದಲ್ಲಿ. ಎಂಥ ಆಸನ? ಪಂಚಪ್ರೇತಗಳ ಆಸನ. ಪಂಚಪ್ರೇತ ಆಸನ ಆಸೀನ. ಪಂಚಪ್ರೇತಾಸನ ಆಸೀನ. ಇಲ್ಲಿ ಪ್ರೇತ ಅಂದ ಕೂಡ್ಲೆ ನಾವೆಲ್ಲ ಭಯ ಪಟ್ಕೊಳ್ಳೋ ಅಂಥದ್ದು. ಪ್ರೇತ ಅಂದ್ರೆ ಏನೋ ಅರ್ಥ ಅಲ್ಲ. ಇತ ಅಂದ್ರೆ ಇಲ್ಲಿಂದ ಅಂತ, ಪ್ರ ಅಂದ್ರೆ ಹೋಗಿರೋದು ಅಂತ. ಅಂದ್ರೆ ಇಲ್ಲಿಂದ ಹೋಗಿರೋದು ಯಾವ್ಯಾವ್ದಿದೆಯೋ ಅದೆಲ್ಲ ಪ್ರೇತನೆ. ಮತ್ತೆ ಯಾವುದು ಇಲ್ಲಿಂದ ಹೋಗಿರೋದು ಅಂದಾಗ, ಈಗ ನಾವು ಇಲ್ಲಿಂದ ಹೊರಟೋಗ್ತೀವಿ ಅನ್ನಿ, ಈ ಮನೆಗೆ ನಾವು ಪ್ರೇತದ ಲೆಕ್ಕನೆ. ಅಂದ್ರೆ ನಮ್ಮ ಮನೆಗೆ ಹೋಗಿ ಸೇರ್ಕೊಳ್ತೀವಲ್ಲ, ಅಂದ್ರೆ ಸುಮ್ಮನೆ ಹೇಳದೆವು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ. ಪ್ರೇತ ಅಂದಾಗ ನಮ್ಮನ್ನ ಬಿಟ್ಟು ಕಳಚಿ ಹೋಗಿದ್ದು. ಆದ್ರಿಂದ ನಾವು ಸುಮ್ಮನೆ ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಪ್ರೇತ ಕಂಡು ಬಿಡ್ತಂತೆ. ಏನ್ ಕಂಡಿತು? ಯಾವ ರೂಪದಲ್ಲಿ ಕಾಣ್ತು ಪ್ರೇತ? ಪ್ರೇತ ಅನ್ನಕ್ಕೆ ಅದಕ್ಕೊಂದು ರೂಪನೇ ಇಲ್ಲ. ಎಲ್ಲ ಏನು ಚಿತ್ರಗಳಲ್ಲಿ ತೋರಿಸ್ತಾರೆ, ಪುಸ್ತಕಗಳಲ್ಲಿ ಬರೀತಾರೆ, ಒಂದ್ ಇದ್ರ ತರ ಇರುತ್ತೆ, ಹೊಗೆ ತರ ಇರುತ್ತೆ, ಅದಕ್ಕೊಂದು ಮೂತಿನ ಏನೋ ತೋರಿಸ್ಬಿಡ್ತಾರೆ.
ಅದರಿಂದ ಏನ್ ಅನ್ಕೋತಾರೆ ಅದು ಪ್ರೇತ ಅಂತ. ಖಂಡಿತವಾಗಿ ಅದಕ್ಕೊಂದು ರೂಪ, ಪ್ರೇತಕ್ಕೆ ಖಂಡಿತ ರೂಪ ಇಲ್ಲ. ಇನ್ನು ನಮ್ಮ ಅಥರ್ವ ವೇದದಲ್ಲಿ ಇದೆಲ್ಲ ವರ್ಣನೆಗಳಿದೆ. ಅಲ್ಲಿ ಬರುವಾಗ ಈಗ ನಾವು ಬ್ಯಾಕ್ಟೀರಿಯಾಗಳನ್ನ ಇವುಗಳನ್ನೆಲ್ಲ ಯಾವ ರೀತಿ ನಾವು ನೋಡ್ತೇವೆ, ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಹೇಗ್ ಕಾಣುತ್ತೆ ನಮಗದು? ಅಲ್ಲಿ ಅದಕ್ಕೇನೋ ಒಂದು ಬಾಲ ಇರುತ್ತೆ, ಬಾಲದಿಂದ ಚಲಿಸ್ತಿರುತ್ತೆ, ಅಥವಾ ಅದಕ್ಕೊಂದು ಪಿನ್ ಪಾಯಿಂಟ್ ಏನೋ ಇರುತ್ತೆ, ಆ ಪಿನ್ ಪಾಯಿಂಟ್ ಇಂದ ಅದು ಹೀಗಂತಿರುತ್ತೆ. ಇದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಒಂದು ಬ್ಲಡ್, ಒಂದೇ ಒಂದು ರಕ್ತದ ಕಣ, ಅದರಲ್ಲಿ ಎಷ್ಟೆಲ್ಲ ಕಾಣುತ್ತಲ್ಲ, ಅದನ್ನ ನಾವು ಕಣ್ಣಲ್ಲಿ ನೋಡಕ್ಕಾಗತ್ತಾ? ಪ್ರೇತ ಅನ್ನೋದು ಹಾಗೇನೆ. ಆದ್ರೆ ಜನರ ಮನಸ್ಸಿನಲ್ಲಿ ಈ ಭಾವನೆಯನ್ನ ಮೂಡಿಸಿಟ್ಬಿಟ್ಟಿರೋದ್ರಿಂದ ಜನರು ಸುಮ್ಮನೆ ಇದೆಲ್ಲ ದೇವಿ ಅಂದ್ರೆ ಭ್ರಮೆಯಿಂದ ಉಂಟಾಗೋದಷ್ಟೇ. ಆ ಭ್ರಮೆ ಅಂದ್ರೆ ಯಾವುದನ್ನ ನಾವು 10-100 ಸಲ ಹೇಳ್ಕೊಳ್ತೇವೆ ಅದೇ ಆಗುತ್ತೆ. ಅದಕ್ಕೋಸ್ಕರನೇ ಸಾಮಾನ್ಯವಾಗಿ ವೇದಾಂತದಲ್ಲಿ ಕೊಡುವಂತ ಉದಾಹರಣೆ ಇದೇನೆ. ಈ ಇದು ಯಾವುದು, ತನ್ನ ಒಂದು ಮೊಟ್ಟೆ ಒಳಗೆ ಅಥವಾ ಗೂಡೊಳಗೆ ಮರಿಗೆ ಆಹಾರವಾಗಿ ಒಂದು ದುಂಬಿ ಏನ್ ಮಾಡುತ್ತೆ, ಒಂದು ಕೀಟವನ್ನ ಹಿಡ್ಕೊಂಡು ಬಂದು ಇದರೊಳಗೆ ಇಡುತ್ತೆ. ಆ ದುಂಬಿಯ ಶಬ್ದ ಅದಕ್ಕೆ ಕೇಳಿರುತ್ತಲ್ಲ ಅನ್ನೋದು, ಅದು ತಂದು ಇದ್ರೊಳಗೆ ಗೂಡೊಳಗೆ ಇಡ್ತಲ್ಲ, ಆ ಗೂಡೊಳಗೆ ಇಟ್ಮೇಲೆ ಅದ್ ಬಂತು ಅದ್ ಅನ್ನೋ ಶಬ್ದ ಕೇಳ್ತೇನೋ ಅಂತ ಅದನ್ನೇ ಮನನ ಮಾಡ್ತಾ ಅದ್ ತಾನೇ ದುಂಬಿ ಆಗ್ಬಿಡುತ್ತೆ ಅಂತ ವೇದಾಂತದಲ್ಲಿ ಹೇಳ್ತಾರೆ. ಇದನ್ನ ಜೀವನದಲ್ಲಿ ನಾವು ಅನುಷ್ಠಾನ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗುತ್ತೆ. ಅನುಷ್ಠಾನ ಅಲ್ಲ, ಯಾರೋ ಏನೋ ಹೇಳ್ಬಿಟ್ರು, ಏನ್ರಿ ಇಷ್ಟು ವೀಕಾಗಿ ಕಾಣ್ತಿದ್ದೀರಾ, ಸರಿ ಊಟ ನಿದ್ದೆ ಬರಲ್ ಮಾಡಲ್ವೇನ್ರಿ, ಏನ್ ಚಿಂತೆ ಮಾಡ್ತೀರಾ ಅಂದ್ರು ಅನ್ನಿ. ನಾವೇನೋ ಮಾಡಿರಲ್ಲ, ಏನೋ ಇರಲ್ಲ, ಆದ್ರೆ ಅದನ್ನೇ ಇಟ್ಕೊಳ್ಳಿ. ಅಯ್ಯೋ ನಾನು ವೀಕ್ ಆಗಿದ್ದೀನಂತೆ, ನನಗೆ ಹುಷಾರಿಲ್ವಂತೆ, ನನ್ಗೆ ಹೀಗಂತೆ, ನಾನೇನ್ ಚಿಂತೆ ಮಾಡ್ತೀನಿ, ಕರಡಿ ಮುಂದೆ ಹೋಗಿ ನಿಂತ್ಕೋತೀನಿ. ಹೌದು ನನ್ ಕಣ್ಣೆಲ್ಲ, ಸುಮ್ನೆ ಏನೂ ಆಗಿರಲ್ಲ, ನನ್ ಕಣ್ಣೆಲ್ಲ ಹಳ್ಳ ಇದು ಜೀವನದಲ್ಲಿ ಗಮನಿಸಿ ನೋಡಿ. ನಾವು ಹಾಗೆ ತಾನೆ, ಯಾರಾದ್ರೂ ಹೌದು ನಾನ್ ವೀಕು, ನಂಗೆ ಸುಸ್ತಾಗಿದೆ, ಸುಳ್ಳೆ ಅವ್ರು ವೀಕ್ ಅಂದ್ರಲ್ಲ, ಆದ್ರಿಂದ ಬೇಕಂತ ಹೋಗಿ ಮಲ್ಕೋಬೇಕು ಅನ್ಸುತ್ತೆ. ಅಬ್ಸರ್ವ್ ಮಾಡಿದರೆ ಇದೇನೆ ಪ್ರೇತ ಅಂದ್ರೆ ಇನ್ಯಾವುದು ಅಲ್ಲ. ಯಾವುದು ನಮ್ಮ ಒಳಗೆ ಬರುತ್ತೆ ಅದನ್ನ ನಾವು ಮನನ ಮಾಡ್ತಾ ಅದನ್ನೇ ನಮ್ಮದಾಗಿ ನಾವು ಭಾವಿಸಿಕೊಂಡು ಒದ್ದಾಡ್ಕೊಳ್ಳೋದೇ ಹೊರತು ನಿಜವಾಗಿ ಯಾವುದು ನಮ್ಮನ್ನ ಬಾಧಿಸುವಂಥದ್ದಿಲ್ಲ. ಅದರಲ್ಲಿ ಇಷ್ಟು ಕಾಲ ನಾವು ಗಟ್ಟಿಯಾಗಿ ಹೇಳಿರುವಂತ ವಿಚಾರ ಏನು, ಪರಮಾತ್ಮ ಎನ್ನುವ ಶಕ್ತಿಯ ಮುಂದೆ ಯಾವ ಶಕ್ತಿನೂ ಇಲ್ವಾ? ಯಾಕೆ? ಅದನ್ನ ಸರ್ವ ಸಮರ್ಥ ಅಂದಿದ್ದೇವೆ, ಸರ್ವಶಕ್ತ ಅಂದಿದ್ದೇವೆ. ಆದ್ರಿಂದ ಸರ್ವಶಕ್ತ ಸರ್ವ ಸಮರ್ಥ ಆಗಿರೋದನ್ನ ಮೀರಿದ್ರೆ ಅದನ್ನ ಸರ್ವ ಅಂತಾರ? ಸಾಧ್ಯ ಇಲ್ಲ ತಾನೆ. ಅದರಿಂದ ಈಗ ಸೂರ್ಯನನ್ನ ಮೀರಿಸಿದ ಬೆಳಕನ್ನ ಮಾಡ್ತೀನಿ ಅಂತ ನೀವು ಎಷ್ಟು ಕೋಟಿ ಕ್ಯಾಂಡಲ್ ಬಲ್ಬ್ ಹಚ್ಚಿದ್ರೆ ಆಗುತ್ತೇನು? ಸೂರ್ಯನಿಗೆ ಸಮಾನ ಬೆಳಕನ್ನು ಕೊಡಕ್ಕಾಗುತ್ತೇನು? ಇಲ್ಲ. ಅಂಥ ಸೂರ್ಯನನ್ನ, ಕೋಟಿ ಸೂರ್ಯರನ್ನ ನಿರ್ಮಾಣ ಮಾಡಿದ ಪರಬ್ರಹ್ಮ ವಸ್ತು. ಹಾಗಿರುವಾಗ ನಾವು ಯಾವುದಕ್ಕೆ ಅಂಜಬಾರದು. ಗಟ್ಟಿ ಎದೆ ಇದ್ರೆ ಯಾವ ಪ್ರೇತ, ಯಾವ ಭೂತ, ಯಾವುದು ನಮ್ಮನ್ನ ಅಲುಗಾಡ್ಸಕ್ಕಾಗಲ್ಲ. ಯಾಕೆ ಅಂದ್ರೆ ಅದೆಲ್ಲವೂ ಕೂಡ ನಾವು ಮನನ ಮಾಡಿ ನಮಗೆ ಕಾಣುವಂಥದ್ದು. ಮನನ ಮಾಡೋದನ್ನ ಒದರಿದರೆ ಅದು ತನ್ನಿಂದ ತಾನೇ ದೂರ ಹೋಗುತ್ತೆ, ಹೆದರುತ್ತೆ, ನಮ್ಮ ಹತ್ರ ಬರೋಕೆ ಹೆದರುತ್ತೆ. ಯಾಕೆಂದ್ರೆ ಅವ್ರು ಸೀರಿಯಸ್ ಇದಾರಪ್ಪ, ಅವ್ರ ಹತ್ರ ಹೋಗಕ್ಕಾಗಲ್ಲ. ಆ ರೀತಿ ಅದನ್ನ ನಾವು ತಳ್ಳಬೇಕಾದ್ರೆ ನಾವು ಸೀರಿಯಸ್ ಆಗಿ ಇರಕ್ಕಾಗಲ್ಲ. ದೇವ್ರ ಸ್ಮರಣೆ ಮಾಡಕ್ ಶುರು ಮಾಡಿದ್ರಾಯ್ತು, ಆ ದೇವರ ಶಕ್ತಿ ಅದನ್ನ ತಳ್ಳುತ್ತೆ. ಹಾಗಾಗಿ ಎಲ್ಲಿ ದೇವರ ಶಕ್ತಿ ಇಲ್ಲ ಅದೇ ಪ್ರೇತ. ಈಗ ಅರ್ಥ ಆಯ್ತಾ? ಹಿತ ಅಂದ್ರೆ ಇಲ್ಲಿಂದ ಹೋಗೋದು. ಆದ್ರಿಂದ ದೇವರ ಚೈತನ್ಯ ಇದ್ದರೆ ಅದಕ್ಕೆ ಮತ್ತೆ ನಾವು ಭಾಗವತಕ್ಕೆ ಬರಬೇಕು. ಭಾಗವತದಲ್ಲಿ ಪರಮಾತ್ಮ ಏನು ಮಾಡ್ದ, ತಾನು ಸೃಷ್ಟಿ ಮಾಡ್ತೇನೆ ಎನ್ನುವ ಸಂಕಲ್ಪ ಮಾಡಿಕೊಂಡ. ಹಾಗೆ ಮಾಡಿದಾಗ ಅಹಂ ಬಹುಶ್ಯಾಮ್ ಅನ್ಕೊಂಡ. ಆ ಕ್ಷಣದಲ್ಲೇ ಅವನಿಂದ ಹೊರಬಂದದ್ದು ಕಾಲ, ನಿಯತಿ, ಪ್ರಕೃತಿ. ಆ ಪ್ರಕೃತಿ ಸತ್ವರಜಸ್ತಮಸ್ಸಿನ ಒಂದು ಸಮತ್ವದಲ್ಲಿತ್ತು. ಕಾಲ ಪ್ರಕೃತಿಯ ಮೇಲೆ ಪ್ರಭಾವ ಬೀರಿದಾಗ ಆ ಸತ್ವರಜಸ್ತಮಸ್ಸುಗಳ ಪೇರುಗಳು ಉಂಟಾದಾಗ, ಸತ್ವರಜಸ್ತಮಸ್ಸುಗಳ ಒಂದು ಸಮ್ಮಿಶ್ರ ಉಂಟಾದಾಗ ಎಲ್ಲ ಆಯ್ತು ಅಂದ್ರೆ ಪಂಚಭೂತಗಳಾಯ್ತು. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳಿದ್ದಾನೆ, 14ನೇ ಅಧ್ಯಾಯ ಅಂತ ಅನ್ಸುತ್ತೆ, ಹೇಳಿದ್ದಾನೆ. ಅಲ್ಲಿ ಎಲ್ಲ ಕ್ಷೇತ್ರ ಆ ದೊಡ್ಡದಾಗಿ ಪಂಚಭೂತಗಳು ಬಂತು. ಅಂದ್ರೆ ದೊಡ್ಡ ಆಕಾಶ, ದೊಡ್ಡ ಎಲ್ಲ ಬಂತು. ಎಲ್ಲ ಸೇರ್ಕೊಂಡು ಒಂದು ಮೊಟ್ಟೆ ಆಯ್ತು. ಅದನ್ನ ಹಿರಣ್ಯ ಗರ್ಭಾಂಡ. ಆದ್ರೆ ಅದು ಕೂಡ ಏನಿಲ್ಲ, ಸಾವಿರಾರು ವರ್ಷ ಬಿದ್ದುಕೊಂಡೇ ಇದೆ.
ಎಲ್ಲಿ ಪರಮಾತ್ಮ ಇಲ್ಲ ಅವಾಗಲ್ಲಿ ಏನೂ ಇಲ್ಲ. ಆಗ ಪರಮಾತ್ಮ ಏನ್ ಮಾಡ್ದ, ನಾನಿದ್ರೊಳಗೆ ಪ್ರವೇಶ ಮಾಡದೆ ಇದ್ರೆ ಇದು ಹೀಗೆ ಬಿದ್ದಿರುತ್ತೆ ಅಂತ ಅವನು ಪ್ರವೇಶ ಮಾಡಿದಾಗ ಅದು ಒಡ್ಕೊಂಡಾಗ 2 ದೊಡ್ಡ ಹೋಳಾಯ್ತು. ಹಾಗೆ ಹೋಳಾದಾಗ ಬಂದವನೇ ವಿರಾಟ್ ಪುರುಷ, ಅವನೇ ಪ್ರಥಮ ಪುರುಷ. ಅಂದ್ರೆ ನಮಗೆ ಕಣ್ಣಿಗೆ ಕಾಣುವಂತ ಒಂದು ಆಕೃತಿ, ಅಲ್ಲಿವರೆಗೆ ಯಾವ ಆಕೃತಿ ಇಲ್ಲ. ಆದ್ರಿಂದ ಬಂದಂತ ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಪಂಚ ಜ್ಞಾನೇಂದ್ರಿಯಗಳು, ಎಲ್ಲ ಕೂತ್ಕೊಂಡು ಬಿಟ್ರೆ ಅವುಗಳೊಳಗೆ ಅವಾಗ ಸುಮ್ಮನೆ ಇದೆ ಅಲ್ವಾ, ಅವಾಗೆಲ್ಲ ಏನರ್ಥ, ಅದು ಪ್ರೇತ ಅಂತಾನೆ. ಅದರ ಒಳಗೆ ಪರಮಾತ್ಮ ಪ್ರವೇಶ ಮಾಡಿದ್ನ, ಆಗ ಅದು ಬ್ರಹ್ಮ. ಬ್ರಹ್ಮ ಅಂದ್ರೆ ಅರ್ಥ ಏನು, ವಿಸ್ತಾರಗೊಳ್ಳು, ಬೃಹಿ ವಿಸ್ತಾರೆ ಅಂತ ಧಾತು. ಬ್ರಹ್ಮ ಅಂದ್ರೆ ವಿಸ್ತಾರಗೊಳ್ಳು, ವಿಸ್ತರಿಸು ಅಂತ ಅರ್ಥ. ಆದ್ರಿಂದ ಯಾವುದೇ ಒಂದು ಕಣ್ಣು ಹೀಗಿದ್ರೆ ಏನು ಕೆಲಸ ಮಾಡಲ್ಲ, ಹೌದಾ? ಕಣ್ಣು ಹೀಗೆ ತೆರೆದ ತಕ್ಷಣ ಶುರುವಾಗುತ್ತೆ, ಎಷ್ಟು ಕೆಲಸ ಬೇಕಾದ್ರೂ ಮಾಡುತ್ತೆ. ಆದ್ರಿಂದ ಅದು ಅಂದ್ರೆ ಚಟುವಟಿಕೆ ಅನ್ನೋದಾಗಬೇಕಾದ್ರೆ ಅದು ಸುಮ್ಮನೆ ಇದ್ದಾಗ ಏನೂ ಇಲ್ಲ. ಅದು ತೆರೆಕೊಂಡಾಗ ಅಂದ್ರೆ ವಿಸ್ತಾರಗೊಳ್ಳುತ್ತಾ ಹೋಗಬೇಕಾದ್ರೆ ಅದೇನಾಗಬೇಕು, ಪರಬ್ರಹ್ಮದ ಒಂದು ಸಂಪರ್ಕವನ್ನ ಹೊಂದಬೇಕು. ಅದರ ಸಂಪರ್ಕ ಬಂತ ಆಗ ಏನಾಗುತ್ತೆ, ಅದು ಈ ವಿಸ್ತಾರಕ್ಕೆ ಕಾರಣ ಆಗುತ್ತೆ. ಅದನ್ನೇ ನಾವು ಅನೇಕ ಬಾರಿ ಹೇಳ್ಕೊಂಡಿರುವಂತೆ ಕಣ್ಣೇ ಕಾಮನ ಬೀಜ. ಕಣ್ಣು ತೆರೆದು ಕೂಡ್ಲೆ ನಮಗೆ ಕಾಣೋದು ನಾನಲ್ಲ. ಯಾಕೆಂದ್ರೆ ನನ್ನ ಕಣ್ಣು ನನ್ನನ್ನ ನೋಡಲ್ಲ, ನೋಡಿ, ಕಣ್ಣು ಈ ಕಡೆನೆ ನೋಡೋದು. ಯಾಕೆಂದ್ರೆ ಅದು ಹೀಗೆ ಇರೋದು. ಆದ್ರಿಂದ ಅದು ಇದನ್ನೆಲ್ಲ ನೋಡುತ್ತೆ. ಆ ತರ ಇಲ್ಲ, ಈ ತರ ಇಲ್ಲ, ಇದಿಲ್ಲ, ಅದಿಲ್ಲ, ಆ ಇಲ್ಲಗಳನ್ನ ಕಲ್ಪನೆ ಮಾಡ್ತಾ ಅದನ್ನು ತಂದುಕೊಳ್ಳೋ ಪ್ರಯತ್ನ ಮಾಡುವಾಗಲೇ ಈ ಬೇಕುಗಳ ಪಟ್ಟಿ ಆದಾಗಲೇ ವಿಸ್ತಾರ, ಪ್ರಪಂಚ ಅನ್ನುವುದರು ಬೆಳ್ಕೊಳ್ತಾ ಹೋಗೋದು. ಆದ್ದರಿಂದ ಈ ಪ್ರೇತ ಅಂದಾಗ ಪರಬ್ರಹ್ಮ ವಸ್ತುವಿನ ಸಂಪರ್ಕ ಇಲ್ಲ ಅಂತಾದಾಗ ಅದು ಪ್ರೇತವಾಗಿರುತ್ತೆ. ಅಂಥ ಪ್ರೇತವಾದ ಆಸನದ ಮೇಲೆ ಆಸೀನಳಾಗಿ ಇರುವವಳು, ಕೂತಿರುವವಳು. ಆದ್ರಿಂದ ಪ್ರೇತಾಸನಾಸೀನ ಅಂದಾಗ ಈಗ ದೇವಿ ಯಾವ ಸ್ವರೂಪದಲ್ಲಿದ್ದಾಳೆ, ನಿರ್ವಿಕಲ್ಪ, ನಿರ್ಗುಣ, ನಿರವಯವ, ನಿಷ್ಪ್ರಪಂಚ, ನಿರ ಎಲ್ಲ ಆಗಿರುವಂತಹ ಸ್ಥಿತಿಯಲ್ಲಿ ಧ್ಯಾನದಲ್ಲಿ ತನ್ನೊಳಗೆ ತಾನೇ ಆನಂದಮಯಳಾಗಿ ಆತ್ಮರತಿ, ಆತ್ಮಕ್ರೀಡ, ಆತ್ಮ ಅನ್ನುವಂತೆ ಅವಳು ತೃಪ್ತಳಾಗಿ ಇದ್ದಾಳೆ. ಆದ್ರಿಂದ ಈಗ ಅವಳಲ್ಲಿ ಯಾವುದೇ ಚಟುವಟಿಕೆ ಇಲ್ಲ. ಆದ್ರಿಂದಲೇ ಎಲ್ಲರೂ ಪ್ರೇತರಾಗಿದ್ದಾರೆ. ಅಂದ್ರೆ ಏನರ್ಥ, ಎಲ್ಲವನ್ನ ತನ್ನೊಳಗೆ ಉಪಸಂಹಾರ ಮಾಡಿಕೊಂಡು ತಾನಾಗಿ ಆತ್ಮಭಾವದಲ್ಲಿ ಆನಂದದಿಂದ ಅವಳು ರಮಿಸ್ತಾ ತನ್ನೊಳಗೇ ಇದ್ದಾಳೆ. ಅದು ಪಂಚಪ್ರೇತಾಸನ ಸೀನಾ. ಆದ್ರಿಂದ ಅಂದ್ರೆ ಅರ್ಥ ಏನು, ದೇವಿ ತನ್ನ ನೆಲೆಯಲ್ಲಿ ತನ್ನೊಳಗೆ ತಾನೇ, ಇದು ಪರಬ್ರಹ್ಮದ ಪರಮ ಭಾವ. ಆ ಭಾವವನ್ನ ನಾವು ಕಲ್ಪನೆ ಮಾಡೋಕೆ, ಅನುಭವಿಸೋದಕ್ಕೆ ಎಷ್ಟು ಕೋಟಿ ಜನ್ಮಗಳು ಬೇಕೋ ಗೊತ್ತಿಲ್ಲ. ಪರಮಾತ್ಮ ಕೃಪೆಯಿಂದ ಲಭಿಸಿದರೆ ಲಭಿಸಬಹುದು. ಆದರೆ ಅದನ್ನ ನಾವು ಭಾವಿಸದೇ ಇದ್ರು ಕಲ್ಪನೆ ಮಾಡಿಕೊಳ್ಬೇಕು. ಪರಬ್ರಹ್ಮ ವಸ್ತು ತಾನಾಗಿ ಇರುವಾಗ ಯಾವ ಒಂದು ಭಾವ ಇಲ್ಲದೆ ತನ್ನೊಳಗೇ ತಾನು ಆನಂದಿಸ್ತಾ, ಅದನ್ನೇ ಉಪನಿಷತ್ತುಗಳೆಲ್ಲ ಹೇಳುವ ಮಾತಿನಂತೆ ನಾವು ಇವಾಗ ಹೇಳಿದ್ದು, ಆತ್ಮಕ್ರೀಡ, ಆತ್ಮರತಿ, ಆತ್ಮ ತೃಪ್ತನಾಗಿ ಆತ್ಮನೊಳಗೇ ಇರ್ತಾ ಅವನು ಆನಂದ ತುಂದಿಲಾಗಿರುವಾಗ ಯಾವುದರ ಸಂಪರ್ಕ ಇಲ್ಲದ ಕಾರಣ ಎಲ್ಲವೂ ಪ್ರೇತವೇ, ಅಂದ್ರೆ ಜೀವರಹಿತ. ಹಾಗೆ ಇರುವಂತಹ ಸ್ಥಿತಿ ಪರಬ್ರಹ್ಮ ಸ್ಥಿತಿ. ಆದ್ರಿಂದ ನಾವು ಹೇಳಿದ್ದು 9 ಎನ್ನುವ ತತ್ವ ಪರಿಪೂರ್ಣ ತತ್ವವನ್ನ ತೋರಿಸುತ್ತೆ. ಆದ್ರಿಂದ 9ನೇ ಅಧ್ಯಾಯವಾಗಿ ಇಲ್ಲಿ ಪರಬ್ರಹ್ಮದ ಪರಿಪೂರ್ಣ ತತ್ವದ ಪ್ರತೀಕ ಇಲ್ಲಿ ಆರಂಭ ಆಗುತ್ತಾ ಪರಬ್ರಹ್ಮ ಸ್ವರೂಪವಾಗಿ ಪಂಚಪ್ರೇತಾಸನಾಸೀನ ಅನ್ನುವ ನಾಮ ಆರಂಭ ಆಗ್ತಾ ಇದೆ. ಈಗ ಇಲ್ಲಿ ಪಂಚ ಅಂದ್ರೆ ಮತ್ತೆ ಅದೇ ಶಬ್ದನೇ ಪಚು ವಿಸ್ತಾರೆ ಅಂತ ಧಾತು. ಪ್ರಪಂಚ ಅಂದ್ರೆ ಪ್ರಪಂಚ ಅಂದ್ರೇನು, ವಿಸ್ತಾರಗೊಳ್ಳುತ್ತಾ ಹೋಗು, ಸಾಗುತ್ತಾ ಹೋಗು ಅಂತ ಅರ್ಥ. ಆದ್ರಿಂದ ಪ್ರಪಂಚ ಅಂದ್ರೆ ನಾವು ಅನ್ಕೊಂಡಿರೋದೇನು, ಅಯ್ಯೋ ಪ್ರಪಂಚ ಅಂದ್ರೆ ನಾವು ಗ್ಲೋಬ್ ಅನ್ಕೊಂಡಿದ್ವಿ. ಅಲ್ಲ, ಗ್ಲೋಬ್ ಅಲ್ಲ. ಪ್ರಪಂಚ ಅಂದ್ರೆ ಯಾವುದು ಸಾಗುತ್ತಾನೇ ಹೋಗುತ್ತೋ ಅದು ಪ್ರಪಂಚ. ನಿರಂತರ ಸಾಗುತ್ತಾ ಇರುವುದು ಪ್ರಪಂಚ, ವಿಸ್ತಾರಗೊಳ್ಳುತ್ತಾ ಇರುವುದು, ಬೆಳೀತಾ ಇರೋದು. ಯಾವಾಗ ಬೆಳವಣಿಗೆ ನಿಲ್ತೋ ಆಗ ಪ್ರಪಂಚ ನಿಲ್ತು. ಯಾರ ಪಾಲಿಗೆ? ನನ್ನ ಪಾಲಿಗೆ ಮಾತ್ರ. ನನ್ನ ಪಾಲಿಗೆ ಬೆಳವಣಿಗೆ ನಿಲ್ತು ಅಲ್ವಾ, ಕೊನೆ ಆಯ್ತು, ವೃದ್ಧಾಪ್ಯ ಬಂತು. ಆವಾಗ ನಾನು
ಬರೀ ನನ್ನ ಕಾಲದನ್ನು ಹೇಳ್ಕೊಂಡು ಕೂತಿದ್ದೀನಿ, ಬೆಳೀತಾ ಇರೋದನ್ನ ಹೇಳ್ತಿಲ್ಲ ತಾನೇ. ನನ್ನ ಕಾಲದಲ್ಲಿ ಹಾಗಿತ್ತು, ನಮ್ಮ ಯೌವನದಲ್ಲಿ ಹೀಗಿತ್ತು ಅಂತೇವೆ ಹೊರತು ಈಗಿರೋದನ್ನ ಹೇಳ್ತೇವ ನೋಡಿ. ಯಾಕೆ ನಮ್ಗೆ ವಿಸ್ತಾರ ಆಗುತ್ತಿಲ್ಲ? ನಮ್ದು ಹಳೆ ಒಳಗೆ ಕೂತ್ಕೊಂಡಿದೆ. ಇದೆಲ್ಲ ಪ್ರೇತದ ಲೆಕ್ಕನೇ. ಆದ್ರಿಂದ ಯಾವಾಗ ವಿಸ್ತಾರಗೊಳ್ಳುತ್ತಾ ಹೋಗುತ್ತೆ ಆಗ ನಮ್ಮಲ್ಲಿ ಯೌವನ ಇದೆ, ನಾವು ಬೆಳೀತಾ ಇದ್ದೇವೆ. ನಾವು ಮುದಿಯಾಗಿ ಕೊನೆಯಾಗ್ತಾ ಇದ್ದೇವೆ ಅಂದ್ರೆ ವಿಸ್ತಾರ ಕೊನೆಗೊಳ್ಳುತ್ತಾ ಇದೆ ಅಂತ. ಆದ್ರಿಂದ ನನ್ನ ಪಾಲಿಗೆ ಏನಾಗಿದೆ, ಪ್ರಪಂಚ ಇಲ್ಲ ಆಗ್ತಾ ಇದೆ. ಕೊನೆಯಲ್ಲಿ ಕಣ್ಣು ಹೋಯ್ತು, ಕಿವಿ ಹೋಯ್ತು, ಕಿವಿ ಫಸ್ಟ್ ಹೋಯ್ತು, ಕೇಳಿಸ್ದೇ ಇರುವಾಗ ಪ್ರಪಂಚ ಇಲ್ಲ ಅಂತ ಆಗಿರಲ್ಲ. ಯಾಕೆಂದ್ರೆ ಆಡಿದ್ದೆಲ್ಲ ನನ್ನ ಮಾತೇ ಆಡ್ತಾರೆ, ಹೇಳಿದ್ದೆಲ್ಲ ನನ್ನೇ ಅಂತಾರೆ, ಹಾಗೆ ಶುರುವಾಗ್ಕೊಳ್ಳುತ್ತೆ. ಆಮೇಲೆ ಇನ್ ಕಾಣದೆ ಹೋಯ್ತಾ ಅವಾಗೆಲ್ಲ ನಂಗೆ ಕಾಣಿಸಲ್ಲ, ಏನಲ್ಲ, ಏನ್ ಮೋಸ ಮಾಡ್ತಿದಾರೋ ಏನೋ ನಂಗೆ ಗೊತ್ತಿಲ್ಲದೆ ಅಲ್ಲಿ ಆತರ ಶುರುವಾಗುತ್ತೆ. ಹೀಗೆ ಪ್ರಪಂಚ ಕೊನೆಗೊಳ್ಳೋದಿಲ್ಲ. ಯಾವಾಗ ಶರೀರ ಬಿದ್ದೋಯ್ತು ಆಗ ಪ್ರಪಂಚ ಇದಕ್ಕೆ ಮಾತ್ರ ಕೊನೆಯಾಗುತ್ತೆ. ಆದರೆ ಪಂಚ ವಿಸ್ತಾರ ಆಗೋದು ಮಾತ್ರ ನಿಲ್ಲಲ್ಲ. ಆ ಪಂಚ ವಿಸ್ತಾರ ಯಾವುದು? ಕಣ್ಣು, ಕಿವಿ, ಮೂಗು ಅಲ್ವಾ? ಆದ್ದರಿಂದ ಅದೇ ಪಂಚ. ಆದ್ರಿಂದ ಆ ಪಂಚ ಪ್ರೇತವಾಗೋದು, ಆ ಪಂಚ ಪ್ರಪಂಚ ಆಗೋದು ಯಾರ ಒಂದು ಸಂಬಂಧದಿಂದ? ಚೈತನ್ಯದ ಸಂಬಂಧದಿಂದ. ಆದ್ರಿಂದ ಪಂಚಪ್ರೇತ ಅಂದಾಗ ಮೊದಲಿಗೆ ತಾಯಿ ಯಾರನ್ನ ನಾವು ಇವಾಗ ಹೇಳ್ಕೊಂಡ್ವಲ್ಲ, ಪರಬ್ರಹ್ಮ ವಸ್ತು ತನ್ನನ್ನ ತಾನು ವಿಕಾಸಗೊಳಿಸ್ಕೊಳ್ಬೇಕು ಅನ್ಕೊಂಡಾಗ ಕಾಲ, ಪ್ರಕೃತಿ, ನಿಯತಿ ಹೇಳಿದ್ವಲ್ಲ, ಅವರ ಜೊತೆಯಲ್ಲಿ ಇನ್ನಿಬ್ಬರನ್ನ ತಿರೋಧಾನ, ಅನುಗ್ರಹ ಎನ್ನುವ ಇನ್ನಿಬ್ಬರನ್ನ ಸೇರಿಸ್ಕೊಳ್ತಾರೆ. ಹಾಗೆ ಹೇಳ್ಬೋದು. ಇಲ್ಲ, ಪ್ರಕೃತಿಯ ಸತ್ವರಜಸ್ ತಮಸ್ಸನ್ನೇ ತೇಜ, ಅಪ್, ಅನ್ನ ಎಂಬುದಾಗಿ ಮೂರು ಹೇಳ್ತಾರೆ. ಆ ಮೂರನ್ನು ದೇವತೆಯಾಗಿ ಹೇಳ್ತಾರೆ. ಪ್ರಕೃತಿಯಲ್ಲಿರುವ ಸತ್ವರಜಸ್ ತಮಸ್ಸು ಮೂರು, ಕಾಲ ಮತ್ತು ನಿಯತಿ, ಹಾಗೆ 5. ಈ 5 ತತ್ವ, ಆ 5 ತತ್ವಗಳೇ ಪ್ರಪಂಚ ವಿಸ್ತಾರಗೊಳ್ಳುವುದಕ್ಕೆ ಬೇಕಾದ್ದು. ಅದನ್ನ ಪ್ರಕೃತಿಯ ಸತ್ವರಜಸ್ ತಮಸ್ಸನ್ನ ತೇಜ, ಅಪ್ಪು, ಅನ್ನ ಎಂಬುದಾಗಿ, ಸತ್ವ ಎಂಬುದು ತೇಜ, ಅಪ್ ಎಂಬುದು ರಜಸ್ಸು, ಅನ್ನ ಎಂಬುದು ತಮಸ್ಸು. ಈ ಸತ್ವ, ತೇಜೋ, ಅಪ್, ಅನ್ನ ಮತ್ತೆ ಕಾಲ, ನಿಯತಿ, ಈ 5 ಇವುಗಳ ಮೂಲಕ ಇರುವುದು ಏನಿದೆ ಆ ಪಂಚ. ಅದು ಇದೇ ಮತ್ತೆ ಏನಾಯ್ತು? ಪಂಚಭೂತ ಆಯ್ತು. ಯಾವುದು? ಈ ತೇಜ, ಅಪ್, ಅನ್ನಗಳು. ತೇಜ ಅನ್ನುವುದಕ್ಕೆ ಮೊದಲು ಏನಿದೆ? ವಾಯು ಇದೆ. ವಾಯು ಅನ್ನುವುದಕ್ಕೆ ಮೊದಲೇನಿದೆ? ಆಕಾಶ ಇದೆ. ಆದ್ರಿಂದ ಈಗ ನಾವು ಉಪಸಂಹಾರ ಮಾಡುವಾಗ ಕೆಲವು ಸಲ ಮಾತ್ರ ಹೇಳ್ಕೊಂಡಿದೀವಿ, ನೆನಪಲ್ಲಿ ಇಲ್ಲದೆ ಇರಬಹುದು. ಪೃಥಿವೀಂ ಯಾತು ಮೇಘ್ರಾಣಂ ಯಾತು ಮೇ ರಸನಾಜಲಂ ರೂಪಂ ಹುತಾಶನಂ ಯಾತು. ಒಳಗೆ ಸೆಳೆಯುವಾಗ ಘ್ರಾಣಕ್ಕೆ ಮೂಲ ಪೃಥಿವಿ, ಹಾಗೆ ರೂಪ ಕಣ್ಣಿಗೆ ಮೂಲ ಸೂರ್ಯ. ಹಾಗೆ ಅದನ್ನ ಒಳಗೆ ಸೆಳೆಯುವಾಗ ಕೊನೆಯಲ್ಲಿ ಪೃಥಿವಿ ಯಾತು ಸಲಿಲಂ ಆಪೋಗ್ನಿಂ ಅನಲೋ ನಿಲಂ. ಅಂದ್ರೆ ಪೃಥಿವಿ ಅಪ್ಪನ್ನು, ಅಪ್ಪು ಅಗ್ನಿಯನ್ನು, ಅಗ್ನಿ ವಾಯುವನ್ನು, ವಾಯು ಆಕಾಶವನ್ನು. ಹಾಗೆ ಸೇರ್ತಾ ಹೋದಾಗ ಕೊನೆಯಲ್ಲಿ ಉಳಿದಿದ್ದೇನು? ಒಂದೇ. ಅದೇ ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ಆ ಪಂಚಪ್ರೇತಾಸನಾಸೀನಾದಾಗ ಪರಬ್ರಹ್ಮ ವಸ್ತು ಎನ್ನುವುದು ಒಂದೇ. ಅದು ಒಂದೇ, ಸದಾ ಕಾಲದಲ್ಲೂ ಒಂದೇ, ಇಷ್ಟೆಲ್ಲ ವಿಸ್ತಾರ ಆದಾಗ್ಲೂ ಒಂದೇ. ಆದರೆ ಅದು ಒಂದೇ ಆಗಿ ಕಾಣದೇ ಇರೋಕ್ಕೆ ಕಾರಣ ಏನು? ಅದನ್ನ ಚಾಂದೋಗ್ಯ ಉಪನಿಷತ್ತಾಗ್ಲಿ ಎಲ್ಲ ಉಪನಿಷತ್ ಹೇಳುತ್ತೆ. ಚಾಂದೋಗ್ಯ ಉಪನಿಷತ್ತು ಸುಂದರವಾದ ಉದಾಹರಣೆ ಮೂಲಕ ಹೇಳುತ್ತೆ. ಏನಪ್ಪಾ ಅಂದ್ರೆ, ಈ ತೇಜ, ಅಪ್ಪು, ಅನ್ನ ಇದೆಯಲ್ಲ, ಅದು ಈ ಗ್ಲಾಸಿನ ಹಿಂದೆ ಹಚ್ಚಿದ ಮರ್ಕ್ಯುರಿ ತರ. ಗ್ಲಾಸಿನ ಹಿಂದೆ ಹಚ್ಚಿದ ಮರ್ಕ್ಯುರಿ ಯಾವ್ದಪ್ಪ ಅಂದ್ರೆ ಈ ತೇಜೋ, ಅಪ್ಪು, ಅನ್ನ. ಆದ್ರಿಂದ ಆ ಕಡೆ ನಿಂತವನಿಗೆ ಏನ್ ಕಾಣುತ್ತೆ? ಅವನೇ ಕಾಣಿಸ್ತಾನೆ. ಈ ಮರ್ಕ್ಯುರಿನ ಕಿತ್ತು ಬಿಟ್ರೆ ಏನ್ ಕಾಣುತ್ತೆ? ಆದ್ರಿಂದ ಅದನ್ನ ಚಾಂದೋಗ್ಯ ಉಪನಿಷತ್ ಹೇಳುತ್ತೆ. ಆದ್ರಿಂದ ಆ ಪಂಚಪ್ರೇತ ಅನ್ನುವಾಗ ಈ ತೇಜೋ, ಅಪ್ಪನ್ನ ಎನ್ನುವುದು ಕನ್ನಡಿಯಾಗಿದ್ದಾಗ ಬೇರೆಯಾಗಿ ಕಾಣುತ್ತೆ. ಇವರಾಗಿ ಕಾಣುತ್ತೆ, ಅವರಾಗಿ ಕಾಣುತ್ತೆ, ಅದಾಗಿ ಕಾಣುತ್ತೆ, ಇದಾಗಿ ಕಾಣುತ್ತೆ, ಗಿಡವಾಗಿ ಕಾಣುತ್ತೆ, ಮಣ್ಣಾಗಿ ಕಾಣುತ್ತೆ. ಯಾಕೆ? ಈ ಕನ್ನಡಿ ಇರೋದ್ರಿಂದ. ಈ ಮರ್ಕ್ಯುರಿನ ಅಳಿಸ್ಬಿಡಿ, ಎಲ್ಲ ಪರಬ್ರಹ್ಮವಾಗಿ ಕಾಣುತ್ತೆ. ಆದ್ರಿಂದ ಇರೋದು ಯಾವುದು? ಒಂದೇ ವಸ್ತು. ಭಾಗವತ ಅದನ್ನೇ ಒತ್ತಿ 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 ಅನೇಕ ಜಾಗದಲ್ಲಿ ಹೇಳುತ್ತೆ, ಪ್ರತಿ ಹೆಜ್ಜೆಯಲ್ಲಿ ಹೇಳುತ್ತೆ. ನಾವು ಇಲ್ಲಿ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ, ಆದ್ರೆ ಇದು ಸುಲಭ ಅಲ್ಲ. ಹೇಳಿದ್ದೇನೆ,
ನಮಗೆ ಭೇದ ಕಂಡಾಗೆಲ್ಲ ನಾವು ಹೇಳ್ಕೊಳ್ಬೇಕು, ಇದು ಭೇದ ಅಲ್ಲ. ನಮ್ಮಲ್ಲಿ ಸಣ್ಣತನ ಕಂಡಾಗೆಲ್ಲ ಹೇಳ್ಕೋಬೇಕು, ಅದು ದೇವರೇ ಅಲ್ವಾ, ಅದು ದೇವರದೇ ವಿಕಾಸ ಅಲ್ವಾ ಅಂತ. ಆದ್ರಿಂದ ಗೀತೆಯಲ್ಲಿ ಕೃಷ್ಣ ಹೇಳುವಾಗ ಬೇರೊಬ್ಬರಿಂದ ಅವನು ಉದ್ವೇಗಕ್ಕೆ ಒಳಗಾಗಲ್ಲ. ಆದ್ರಿಂದ ಲೋಕಕ್ಕೆ ಅವನಿಂದ ಉದ್ವೇಗ ಇಲ್ಲ ನಿಜ, ಅವನು ಲೋಕದಿಂದ ಉದ್ವೇಗಕ್ಕೆ ಒಳಗಾಗಬಾರದಾದರೆ ಯಸ್ಮಾನ್ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಚ ಯಹ. ಹಾಗಾಗಬೇಕಾದ್ರೆ ನನ್ನಿಂದ ಲೋಕಕ್ಕೆ ಉದ್ವೇಗ ಉಂಟು ಮಾಡಲ್ಲಪ್ಪ, ನಾನು ಶಾಂತವಾಗಿದ್ದೀನಿ, ಯಾರಿಗೂ ಕೋಪ ಇರ್ಬೋದು, ಆದ್ರೆ ಅವ್ರು ಹೀಗನ್ಬಿಟ್ರಲ್ಲ, ಅವ್ರು ಹಾಗನ್ಬಿಟ್ರಲ್ಲ, ಅದು ಮಾಡ್ಬಿಟ್ರಲ್ಲ, ಮತ್ತೆ ಅಂದ್ಬಿಟ್ರೆ ಇನ್ಬಿಟ್ರೆ ಅನ್ಕೊಂಡು ನಮ್ಮಲ್ಲಿ ವೇಗ ಉಂಟಾಗುತ್ತಲ್ಲ, ಅದು ಹೋಗ್ಬೇಕಾದ್ರೆ ಏನಾಗಬೇಕು? ಅವರ ಶರೀರದಲ್ಲಿರುವುದು ಪರಮಾತ್ಮ ಅಲ್ವಾ, ಆಡಿದ್ದು ಪರಮಾತ್ಮ ಅಲ್ವಾ, ಇದು ಯಾವುದೋ ಒಳ್ಳೆದ ಕಾಡಿರಬಹುದಲ್ವಾ. ಹೀಗೆ ಭಾವನೆಯನ್ನ ಮಾಡ್ಕೊಂಡಾಗ ಏನಾಗುತ್ತೆ? ಉದ್ವೇಗ ಎನ್ನುವುದು ಉಂಟಾಗಲ್ಲ. ಆ ರೀತಿಯಲ್ಲಿ ನಾವು ಗಮನಿಸಿಕೊಂಡಾಗ, ಅಂದ್ರೆ ಪ್ರಪಂಚ ಎಲ್ಲ ಒಂದೇ ಎನ್ನುವ ಭಾವನೆ ಯಾವಾಗ ನಮ್ಮಲ್ಲಿ ಕುದಿತ ಉಂಟಾಗತ್ತೆ, ಯಾವಾಗ ರಾಗದ್ವೇಷ ಉಂಟಾಗತ್ತೆ, ಅದಕ್ಕೆ ನಿನ್ನೆ ನಾವು ಹೇಳಿಕೊಂಡಾಗ್ಲೂ ಚಿತ್ತಶುದ್ಧಿಗೆ ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಈ ಒಂದು ಗುಣಗಳನ್ನ ನಾವು ಅನುಷ್ಠಾನ ಮಾಡ್ಕೊಳ್ತಾ ಬಂದ್ರೆ ಆಗ ನಮಗೆ ಪ್ರಪಂಚ ಬಾಧೆ ಆಗಲ್ಲ, ಬಂಧ ಆಗಲ್ಲ, ಕಷ್ಟ ಆಗಲ್ಲ, ನೋವನ್ನ ಉಂಟು ಮಾಡಲ್ಲ. ಸದಾ ಆನಂದದಿಂದ ಇರಕ್ಕಾಗತ್ತೆ, ಸದಾ ನೆಮ್ಮದಿಯಿಂದ ಇರಕ್ಕಾಗತ್ತೆ, ಸುಖ ಸಂತೋಷದಿಂದ ಇರೋದಕ್ಕೆ ನಮಗಾಗತ್ತೆ. ಆ ರೀತಿಯಲ್ಲಿ ಹೀಗೆ ಏನಿದೆ ಎಲ್ಲವನ್ನ ಒಳಗೆ ಸೆಳೆದ ಪರಬ್ರಹ್ಮ ಒಂದೇ ಇದೆ. ಎಲ್ಲ ವಿಕಾಸಗೊಂಡಾಗ ಏನಿದೆ? ಪರಬ್ರಹ್ಮ ಒಂದೇ ಇದೆ. ಯಾಕೆ? ಪಂಚಭೂತವಾದ ಪೃಥ್ವಿ, ಅಪು, ತೇಜೋವಾಯು, ಆಕಾಶ ಇಲ್ಲದ್ ಯಾವ್ದಾದ್ರೂ ಇದೆಯಾ? ಈ 5 ಇರೋದರಿಂದನೇ ಎಲ್ಲ ಇದೆ ಅಲ್ವಾ, ಒಂದೊಂದರಲ್ಲೂ ಈ 5 ಇದೆ ಅಲ್ವಾ. ಆ 5 ಯಾರ್ದು? ಪರಮಾತ್ಮನದು. ಆದ್ರಿಂದ ಪರಮಾತ್ಮ ಅಲ್ಲದ್ದು ಎಲ್ಲಿದೆ? ಇದೇ ನೋಡಿ, ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ, 2 ಅಲ್ಲೇ ಬಿಂಬ ಪ್ರತಿಬಿಂಬದಂತೆ 2 ಇದೆ. ಆದ್ರಿಂದ ಪ್ರಪಂಚ ಎಲ್ಲ ಪರಮಾತ್ಮ, ಪರಮಾತ್ಮನೇ ಪ್ರಪಂಚ. ಆದ್ರಿಂದ ಪರಮಾತ್ಮ ಪ್ರಪಂಚ, ಪ್ರಪಂಚ ಪರಮಾತ್ಮ ಎರಡನ್ನೂ ಇಷ್ಟನ್ನ ಹೇಳಿದ ಮೇಲೆ ಅಲ್ಲಿ ಛಾಂದೋಗ್ಯದಲ್ಲಿ ಪ್ರಶ್ನೆ ಏನು? ನೀವೇ ತಾನೇ ಇದನ್ನ ಸುಳ್ಳು ಅಂತ ಹೇಳ್ತಿರೋದು, ದೇವ್ರನ್ನ ನಿಜ ಅಂದ್ಮೇಲೆ ಇದು ಸುಳ್ಳು ಅಂತ ಹೇಳ್ತಿದ್ದೀರಲ್ಲ, ಅದು ಹೇಗೆ ಸುಳ್ಳು ಅಂತ ಯಾವಾಗ ಹೇಳೋದು? ಈಗ ನಾವೆಲ್ಲ ನೀನ್ ಬೇರೆ ನೀನ್ ಬೇರೆ ನೀನ್ ಬೇರೆ ಅಂತಿದೀವಲ್ಲ, ನಿನಗಿಷ್ಟೇ ನನಗಷ್ಟೇ ಅಂತೆಲ್ಲ ಮಾಡ್ತಿದೀವಲ್ಲ, ಅದು ಸುಳ್ಳು ಅಂತ ಹೇಳ್ತಿದೀವಿ. ಯಾಕೆ ಅಂದ್ರೆ ಎಲ್ಲವೂ ಕೂಡ ಪರಬ್ರಹ್ಮ ಅಂತ ಅನ್ಕೊಂಡ ಆ ನೆಲೆ ಇದೆಯಲ್ಲ, ಆ ಸಮ್ಯಜ್ಞಾನ ಬಂದಾಗ ನಿನಗೆ ಭೇದ ಎಲ್ಲಿ ಉಳೀತು? ಭೇದ ಉಳಿಲಿಲ್ಲ ಅನ್ನೋದನ್ನೇ ನಾವು ಹೇಳ್ತಾ ಇರೋದು. ಆಗ ಪರಬ್ರಹ್ಮ ಏನು, ಪ್ರಪಂಚ ಏನು? ಪರಮಾತ್ಮನೇ. ಪರಮಾತ್ಮ ಬೇರೆ ಅಲ್ಲ. ಆಗ ಪರಮಾತ್ಮನೂ ಸತ್ಯನೇ, ಪ್ರಪಂಚನೂ ಸತ್ಯನೇ. ಪ್ರಪಂಚ ಯಾವಾಗ ಮಿಥ್ಯ ಅಂದ್ರೆ ಭೇದ ಎನ್ನುವುದನ್ನ ಇಟ್ಟುಕೊಂಡಿದ್ದಾಗ ಪ್ರಪಂಚ ಮಿಥ್ಯ. ಅಂದ್ರೆ ವ್ಯವಹಾರ ಎಲ್ಲಿಯವರೆಗೆ ನೀನು ನಾನು ಅವನು ಅವಳು ಅದು ಇದು ಇದನ್ನ ಇಟ್ಕೊಂಡಿರ್ತೇವೆ. ಎಲ್ಲ ಯಾರ್ದು? ನೀನು ನಾನು ಬಂದಿದ್ದೆಲ್ಲಿಂದ? ಪರಮಾತ್ಮನಿಂದ. ಅವನು ಅವಳು ಅದು ಇದು ಬಂದಿದ್ದೆಲ್ಲಿಂದ? ಪರಮಾತ್ಮನಿಂದ. ಆ ಪರಮಾತ್ಮ ಭಾವ ಮನಸ್ಸಿಗೆ ಬಂತ, ಆಗ ಭೇದ ಅನ್ನುವುದು ತಾನೇ ಅಳಿಸಿ ಹೋಗುತ್ತೆ. ಆಗೇನು ಉಳೀತು? ಒಂದೇ ಉಳೀತು, ಅದೇ ಪರಬ್ರಹ್ಮ. ಸ್ಪಷ್ಟ ಆಗ್ತಿದೆ ಅಲ್ವಾ? ಅದರಿಂದ ಪಂಚ ಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ. ಆ ಪರಮಾತ್ಮ ಎಂಬುದೇ ಮೊದಲಿಗೆ ಪ್ರೇತ ಅಂದಾಗ ಮತ್ತೆ ನಾವು ಹೇಳ್ಕೊಂಡಿರೋದೇನು? ಚಲನೆ ಇಲ್ಲದ್ದು. ಚಲನೆ ಇಲ್ಲದ್ದು ಅಂದ್ರೆ ಚಟುವಟಿಕೆ ಇಲ್ಲದ್ದು. ಮರಣ ಅನ್ನೋ ಅರ್ಥದಲ್ಲಿ ಇಟ್ಕೊಂಡ್ರೆ ಅಂದ್ರೆ ಕ್ರಿಯಾಶೂನ್ಯ. ಈಗ ನೋಡಿ, ಅದನ್ನು ಹಿಂದೆ ಹೇಳಿಕೊಂಡಿದ್ದೇವೆ. ಮೊದಲೇ ಹೇಳಿದಂತೆ ಮೊದಲ ನಾಮಗಳಲ್ಲಿರೋದೇ ವಿಸ್ತಾರ ಆಗೋದಿಲ್ಲಿ. ಈಗ ಇದೇ ದೀಪನೇ ಉದಾಹರಣೆ ಇಟ್ಟಿದ್ವಿ ಅವತ್ತು ಕೂಡ. ದೀಪ ಚಲಿಸುತ್ತೋ? ಇಲ್ಲ. ದೀಪ ಏನಾಗಿರುತ್ತೆ? ಇರೋ ಜಾಗದಲ್ಲೇ ಇರುತ್ತೆ. ಆದ್ರೆ ಬೆಳಕು ಎಲ್ಲ ಕಡೆಗಿದೆ. ಆ ಕೋಣೆವರೆಗೂ ಇದೆ. ನೀವು ಅಲ್ಲಿ ದೀಪ ಹಾಕದೇ ಇದ್ರೆ ಇದರದೇ ಬೆಳಕು ಅಲ್ಲಿಗೂ ಬರುತ್ತೆ, ಹಿತ್ತಲು ಗೋಡೆವರೆಗೂ ಬರುತ್ತೆ. ಅಲ್ಲಿಂದ ಮುಂದಕ್ಕೆ ಯಾಕೆ ಬರಲ್ಲ? ಪ್ರತಿಬಂಧಕ ಇದೆ, ಅದಕ್ಕೆ ಬರಲ್ಲ. ಪ್ರತಿಬಂಧಕ ಹೋದ್ರೆ ಅಲ್ಲಿಗೂ ಬೆಳಕು ಬರುತ್ತೆ. ಅಲ್ಲಿಗೆ ಅರ್ಥ ಏನು? ಚಲನೆ ಇಲ್ಲದ್ದು. ಚಲನೆ ಇಲ್ಲದೆ ಇರುವುದು ಶಿವ. ಅಂದ್ರೆ ಮೂಲ ಅನ್ನುವುದು ಶಿವ. ವಿಕಾಸಗೊಳ್ಳುತ್ತಾ ಬರ್ತಾ ಇದೆ ಅನ್ನುವುದು ಶಕ್ತಿ. ಆದ್ರೆ ಚಲನೆ ಇಲ್ಲದೆ ಇರೋದು ಯಾವುದು? ಪ್ರೇತ ಅಂದ್ರೆ ಮೃತ. ಆದ್ರಿಂದ ಅದರೊಳಗೆ ಇವಳು ಬಂದಾಗ ತಾನೆ ಅದು ದೀಪ ಬೆಳಗುತ್ತಾ ಹೋಗುತ್ತೆ.
ಆದ್ರಿಂದ ದೀಪದ ಸೊಡರನ್ನ ನೋಡಿದಾಗ ಇದನ್ನ ನೆನಪು ಮಾಡ್ಕೊಳ್ಳಿ. ದೀಪ ಯಾಕೆ ನಾವು ಪ್ರಜ್ವಲಿಸ್ತೀವಿ ಅಂದ್ರೆ ದೀಪದೊಳಗೆ ಶಿವನು ಇದ್ದಾನೆ, ದೀಪದ ಒಳಗೆ ಶಕ್ತಿಯೂ ಇದ್ದಾಳೆ. ಶಿವಶಕ್ತಿಯ ಸಮಾಯೋಗ ಎಲ್ಲಿದೆ ಅಂದ್ರೆ ದೀಪದೊಳಗಿದೆ. ಅಲ್ಲಿಗೆ ಅದನ್ನೇ ಇದರೊಳಗೆ ದೇವಿ ಕೂಡ ಇವಳು ತಿರುಪಾವೈನಲ್ಲಿ ಕೂಡ ಹೇಳ್ತಾಳೆ, ಈ ದೀಪದ ಬುಡವನ್ನ ಸಮುದ್ರ ಅಂತ ಇಟ್ಕೊಂಡು ಅದರ ಮೇಲೆ ಬಂದಂತಹ ಸಮುದ್ರ ಮಥನದಿಂದ ಆ ತತ್ವದಲ್ಲಿ ಅಲ್ಲೂ ಹೇಳ್ತಾರೆ. ಒಟ್ಟಿನಲ್ಲಿ ದೀಪವನ್ನ ಪ್ರಜ್ವಲಿಸಿದಾಗ ನಮ್ಮ ಮನಸ್ಸಿನೊಳಗೆ, ಅದಕ್ಕೆ ದೀಪಕ್ಕೆ ಅನಂತ ಮಹಿಮೆ ಇದೆ. ದೀಪಜ್ವಾಲನೆ ಎನ್ನುವುದು ಸಾಧಾರಣವಾದ ಕ್ರಿಯೆ ಅಲ್ಲ, ಅದು ಮಹಾಯಜ್ಞ ಕ್ರಿಯೆ. ಅದು ಆದ್ರಿಂದ ನಮಗನ್ಸೋದು ಏನಂತೆ, ಒಂದು ಬತ್ತಿ ಹೊಸದ್ವಿ, ಎಣ್ಣೆ ಹಾಕಿದ್ವಿ, ಕಡ್ಡಿಗೆ, ಆದ್ರೆ ನಮ್ಮ ಹೃದಯದ ಭಾವನೆ ಆ ತರ ತಂದುಕೊಂಡಾಗ ನಮಗ್ ಗೊತ್ತಾಗುತ್ತೆ ಅದು ಒಂದು ಮಹಾ ಯಜ್ಞ ಸ್ವರೂಪ. ಆದ್ರಿಂದಲೇ ಪ್ರತಿ ಕಾರ್ಯವನ್ನ ಮಾಡುವಾಗ ಮೊದಲು ದೀಪ ಬೆಳಗೋದು. ಆ ದೀಪ ಬೆಳಗಿದ್ದರಿಂದ ಅಲ್ಲಿ ಪರಬ್ರಹ್ಮನ ಆವಾಸ ಆಯಿತು, ಪರಬ್ರಹ್ಮನ ಅಭಯ ಬಂತು. ಅದರಿಂದ ಈ ಕಾರ್ಯ ಸುಸೂತ್ರ, ಸುಮುಖ, ನಿರ್ವಿಘ್ನ ಎಲ್ಲ ಆಗಬೇಕಾದ್ರೆ ಆ ದೀಪದ ಸ್ಥಾನ ಇದೆ, ದೀಪದ ಪ್ರಭಾವ ಇದೆ, ದೀಪದ ಶಕ್ತಿ ಇದೆ. ಆದ್ರೆ ಅಷ್ಟು ಎಲ್ಲ ದೀಪದ ಒಳಗೆ ಇದೆ. ಯಾಕೆ ದೀಪದ ಒಳಗೆ ಅಂದ್ರೆ ಈಗ ದೀಪದ ತತ್ವ ಗೊತ್ತಾಯ್ತಲ್ಲ. ಅಲುಗಾಡದೆ ನಿಂತ ಶಿವನನ್ನ ಅಲುಗಾಡಿಸುವಂತ ಶಕ್ತಿಯು ಆದರೂ ಈ ದೀಪದ ಒಳಗೆ ಕೂತಿರೋದ್ರಿಂದ ಪರಬ್ರಹ್ಮನ ವಿಕಾಸ ರೂಪವಾದಂಥ ಶಕ್ತಿಯು, ಅಂದ್ರೆ ಲಕ್ಷ್ಮೀನಾರಾಯಣರಾದ್ರೆ ಹಾಗೆ ಹೇಳ್ಕೊಳ್ಬಹುದು, ಶಿವ ಪಾರ್ವತಿಯರಾದ್ರೆ ಹಾಗೆ ಹೇಳ್ಕೊಳ್ಬಹುದು, ಅವರವರ ಇಷ್ಟ ದೈವತ. ಒಟ್ಟಿನಲ್ಲಿ ದೀಪ ಎನ್ನುವುದರೊಳಗೆ ಇದೆ. ಆದ್ರಿಂದ ಪ್ರೇತ ಎಂಬುದು ದೀಪದ ಈ ಒಂದು ಭಾಗ ಆದ್ರೆ, ಹಣತೆಯ ಭಾಗ ಆದ್ರೆ, ಬೆಳಕು ಎಂಬುದು ಶಕ್ತಿ ಸ್ವರೂಪ. ಅದನ್ನೇ ನಾನು ಬಾಯಿಗೆ ಬಂದಿದ್ದು ಹೇಳ್ತಾ ಇಲ್ಲ, ಅದಕ್ಕೆ ಆಧಾರ ಇದೆ ಎನ್ನುವಕ್ಕೆ ಮಾತು ಹೇಳೋದಾದರೆ ಏನು, ನಚೇ ದೇವಂ ದೇವಃ, ಇದು ಈ ರೀತಿ ಅಲ್ಲ ಅಂತ ಆಗೋದಾದರೆ ನಖಲು ಕುಶಲಃ ಸ್ಪಂದಿತುಮಪಿ, ಅವನು ಚಲಿಸಲು, ಸ್ಪಂದನೆ ಮಾಡಲು ಕೂಡ ಅವನಿಗೆ ಸಾಧ್ಯ ಆಗಲ್ಲ. ಆದ್ರಿಂದ ಆ ಶಕ್ತಿಯ ಒಂದು ಸ್ಪರ್ಶ ಬರುವಲ್ಲಿಯವರೆಗೆ ಪ್ರೇತ, ಸ್ಪರ್ಶ ಬಂದ ತಕ್ಷಣ ಬ್ರಹ್ಮ. ಈ ರೀತಿಯಾದ ಒಂದು ತತ್ವವನ್ನ ನಾವಿಲ್ಲಿ ನೋಡ್ತಾ ಇರೋದು. ಆದ್ರಿಂದಲೇ ಹೇಳುವಾಗ ತ್ರಿಪುರಾ ರಹಸ್ಯದಲ್ಲಿ, ತ್ರಿಪುರಾ ಸಿದ್ಧಾಂತದಲ್ಲಿ ಸದಾಶಿವ ಮಹಾಪ್ರೇತ. ಈಗ ಪ್ರೇತಕ್ಕೆ ಹೆದರ್ತಿರೋ ಏನು? ಹೆದರಬಾರ್ದು. ಯಾಕೆ? ಸದಾಶಿವ ಮಹಾಪ್ರೇತ ಅಂತ ಹೇಳಿದ್ದಾರೆ. ಆದ್ರಿಂದ ಸದಾಶಿವ ಮಹಾಪ್ರೇತ, ಅವನು ಕೇವಲ ನಿಶ್ಚಲ, ಒಬ್ಬನೇ, ಚಲನೆ ಇಲ್ಲದ, ಅದಕ್ಕೆ ಇದನ್ನು ತೋರಿಸಿದ್ದು. ಅದು ಚಲನೆ ಇಲ್ಲ ಶಿವ, ಆದ್ರೆ ಇದು ಚಲಿಸ್ತಾ ಹೋಗುವಂತಹ ಶಕ್ತಿ. ಆದ್ರಿಂದ ಸದಾಶಿವ ಮಹಾಪ್ರೇತ ಕೇವಲ ನಿಶ್ಚಲ. ಆದ್ರಿಂದ ಆದರೆ ಶಕ್ತಿಯ ವಿನಾ, ಶಕ್ತಿ ಇಲ್ಲದೆ ಇದ್ರೆ ಮಾತ್ರ, ಶಕ್ತಿ ಬಂದ್ಲ ದೇವಿ ಕಥಂಚಿದಪಿ ನ ಕ್ಷಮಃ, ಆಮೇಲೆ ಅವನನ್ನ ನಿಗ್ರಹ ಮಾಡೋಕೆ ಯಾರಿಗೂ ಸಾಧ್ಯ ಇಲ್ಲ. ಶಿವನನ್ನ ಹಿಡಿ ನೋಡೋಣ ಅಂದ್ರೆ ಯಾರಿಗೂ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಇದು ತ್ರಿಪುರಾ ಸಿದ್ಧಾಂತದಲ್ಲಿ ನಾವು ನೋಡುವಂತ ಮಾತು. ಇದನ್ನೇ ನಾವು ಸೌಂದರ್ಯ ಲಹರಿಯಲ್ಲಿ ಕೂಡ ನೋಡುವಾಗ ವಿರಂಚಿ ಏನಾಗ್ತಾನೆ, ಅವನು ಮರಣವನ್ನ ಪಂಚತ್ವಂ ರಜತಿ, ವಿರಂಚಿಹಿ ಪಂಚತ್ವಂ ರಜತಿ. ಯಾವಾಗ ದೇವಿ ಇಲ್ಲ ಅಂದ್ರೆ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ಸತ್ತೋಗ್ತಾನೆ. ಹಾಗೆ ಹರಿರಾಪ್ನೋತಿ, ಹರಿ ಕೂಡ ಏನಾಗ್ತಾನೆ, ವಿರತಿಂ, ಅವನು ಕೂಡ ಮರಣ ಹೊಂದುತ್ತಾನೆ. ಹಾಗೆ ಧನದ ನಿರ್ಜೀವನಾಗುತ್ತಾನೆ. ಆ ರೀತಿಯಲ್ಲಿ ಎಲ್ಲರೂ ಕೂಡ, ಅಂದ್ರೆ ಯಾವ ದೇವಾದಿ ದೇವತೆಗಳನ್ನ ನಾವು ಹೇಳಿಕೊಂಡಿದ್ದೇವೋ ಅವರೆಲ್ಲರೂ ಜೀವಂತರಾಗಿ ಚಟುವಟಿಕೆಯಲ್ಲಿ ತೊಡಗಬೇಕಾದರೆ ಈ ಪರಬ್ರಹ್ಮ ವಸ್ತುವಿನ ಸಂಪರ್ಕ ಎನ್ನುವುದು ಬಂದರೆ ಅವೆಲ್ಲ ಚಟುವಟಿಕೆಯಲ್ಲಿ ತೊಡಗುತ್ತೆ ಅನ್ನುವ ಅರ್ಥದಲ್ಲಿ ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಎನ್ನುವ ಮಾತು ಬಂದಿದೆ. ಈ ತತ್ವವನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ದೀವಿ ಅನ್ಕೊಂಡು ಮುಂದಿನ ನಾಮಕ್ಕೆ ನಾವು ಮುಂದಿನ ವಾರ ಹೋಗೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःखभाग् भवेत्।